ಇದೆ ಅದನ್ನ ತರ್ತಾ ಕೊಡ್ತಾ ಹೋಗ್ತಾ ಇದೆ. ಓಕೆ. ಸೊ ನಾವು ಒಂದು ಯಾವ್ದೋ ಒಂದು ಇಂಡಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂತಂದ್ರೆ, ಸೊ ನಾವು ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಆ ಇಂಡಸ್ಟ್ರಿಯಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಅಪ್ಗ್ರೇಡ್ ಪ್ರಾಡಕ್ಟ್ಸ್ ಏನ್ ಬರುತ್ತೆ, ಟೆಕ್ನಾಲಜಿ ಅದರಲ್ಲಿ ಏನೆಲ್ಲ ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ಸಿಸ್ಟಮ್ ಅಲ್ಲಿ ಬರುತ್ತೆ. ಒಂದು ಕ್ರಿಪ್ಟೋ ಅಂದ ತಕ್ಷಣ ನಾವ್ ಏನ್ ಅನ್ಕೊಂಡ್ಬಿಟ್ಟಿದೀವಿ, ಯಾವ್ದೋ ಟೋಕನ್ ಇದು ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ, ಯಾವ್ದೋ ಬಿಟ್ ಕಾಯಿನ್ ಇದೆ, ಸೊ ಇದನ್ನ ಮಾತ್ರ ಅರ್ಥ ಮಾಡ್ಕೊಂಡಿರ್ತೀವಿ. ಓಕೆ. ಬಟ್ ಬರ್ತಕ್ಕಂಥ ದಿನಗಳಲ್ಲಿ ಬ್ಲಾಕ್ ಚೈನ್ ಅನ್ನೋದು ಯಾವ ತರ ಬಳಕೆ ಆಗುತ್ತೆ, ಅದರಿಂದ ನಾರ್ಮಲ್ ಪಬ್ಲಿಕ್ಗೆ ಯೂಸ್ ಯಾವ ತರ ಆಗುತ್ತೆ, ಅದ್ರದ್ದು ಬರ್ತಕ್ಕಂಥ ದಿನಗಳಲ್ಲಿ ನಿಜವಾಗ್ಲೂ ಅದಕ್ಕೆ ಫ್ಯೂಚರ್ ಇದೆನಾ, ಸೊ ಅವೆಲ್ಲವೂ ಕೂಡ ಪ್ರೊಡಕ್ಟಿವಿಟಿನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಓಕೆ. ಸೊ ನಾವೆಲ್ಲರೂ ಕೂಡ ಇವತ್ತು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಒಂದು ಒರಿಜಿನ್ ಪ್ರಾಜೆಕ್ಟ್ 10 ವರ್ಷ ರಿಸರ್ಚ್ ಮಾಡಿ ಸಿಸ್ಟಮ್ ಅನ್ನು ಡಿಸೈನ್ ಆಗಿ ಬಂದಿರತಕ್ಕಂಥದ್ದು. ಇದನ್ನ ಯಾವುದೇ ರೀತಿಯ ಬೇರೆ ಯಾವ್ದೆಲ್ಲ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಕಂಪನಿಗಳು ಸಿಸ್ಟಮ್ಗಳು ನಡೀತಾ ಇದೆ ಅದನ್ನ ನೀವು ಕಂಪೇರ್ ಮಾಡ್ಲಿಕ್ಕೂ ಆಗಲ್ಲ, ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ಹೋಲಿಸ್ಲಿಕ್ಕೆ ಆಗಲ್ಲ. ಓಕೆ. ಸೊ ಆತರ ಕಂಪೇರ್ ಮಾಡ್ತೀರಾ ಅಂತಂದ್ರೆ ಅದು ಬರೀ ಕ್ಷಣಿಕ, ಬರೀ ಒಂದಿನ 10 ದಿನ 20 ದಿನ, ಬಟ್ ಯಾವುದೇ ತರದ ಯೂನಿಕ್ ಥಿಂಗ್ಸ್ ನಿಮಗೆ ಬೇರೆ ಸಿಸ್ಟಮ್ ಅಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಚಾರನ ತಲೆಗಿಟ್ಕೊಳ್ಳಿ, ಯಾವುದೇ ಒಂದು ಸಿಸ್ಟಮ್ ನ ನೀವು ಅಕ್ಸೆಪ್ಟ್ ಮಾಡುವಾಗ ಬರೀ ಬಾಯಿ ಮಾತಲ್ಲಿ ಯಾವುದೇ ಒಂದು ಲೈಕ್ ಒಂದು ಏನೋ ಒಂದು ಮೋಟಿವೇಶನ್ ಬೇಸ್ಡ್ ಆಗಿ ನೀವು ಅದ್ರದ್ದು ನಿರ್ಧಾರ ತಗೊಳ್ತೀರಾ ಅಂದ್ರೆ ಅದು ಶಾರ್ಟ್ ಟರ್ಮ್ ಆಗಿರುತ್ತೆ. ಓಕೆ. ಸಿಸ್ಟಮ್ ಯಾವಾಗ್ಲೂ ಕೂಡ ಒಂದು ವಿಷನರಿ ಇರಬೇಕು, ಅದಕ್ಕೆ ಆದಂತ ಒಂದು ಪ್ರೊಡಕ್ಟಿವಿಟಿ ಡೇ ಬೈ ಡೇ ಕೂಡ ಸಿಸ್ಟಮ್ ಅದೇ ರೀತಿಯಲ್ಲಿ ಹೋಗ್ತಾ ಹೋಗ್ಬೇಕು. ಓಕೆ. ನಾವೆಲ್ಲರೂ ಕೂಡ ಫಾರೆಕ್ಸ್ ಟ್ರೇಡಿಂಗ್ ನೇಮ್ ಅಲ್ಲಿ ಯಾವ ತರ ನೋಡಿ, ಯಾವ್ದು ಕೂಡ ಅಕ್ಯುರೇಸಿ ಆಗಿ ಯಾವ್ದನ್ನು ಕೂಡ ಡಿಸೈನ್ ಮಾಡ್ಲಿಕ್ಕೆ ಆಗಲ್ಲ. ಕ್ರಿಪ್ಟೋ ಅಂತಕ್ಕಂಥದ್ದು ಲಾಸ್ಟ್ ಒಂದು 10 ವರ್ಷದಿಂದ ಅದರಲ್ಲಿ ಜನಗಳು ಏನ್ ಮಾಡ್ತಾ ಇದಾರೆ, ಹೂಡಿಕೆ ಮಾಡ್ತಾ ಇದಾರೆ, ಖರೀದಿ ಮಾಡ್ತಾ ಇದಾರೆ, ಬೈ ಸೆಲ್ ಮಾಡ್ತಾ ಇದಾರೆ, ಲಾಂಗ್ ಟರ್ಮ್ ಹೋಲ್ಡ್ ಮಾಡಿದ್ದಾರೆ, ಶಾರ್ಟ್ ಟರ್ಮ್ ಹೋಲ್ಡ್ ಮಾಡಿದ್ದಾರೆ. ಯಾರು ಕೂಡ ಕಂಟಿನ್ಯೂಟಿ ಗ್ರೋತ್ ನ ನಾವು ಯಾವ್ದನ್ನು ಕೂಡ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ. ಬಿಟ್ಕಾಯಿನ್ ನ ಖರೀದಿ ಮಾಡಿದವರೆಲ್ಲ ಲಾಸ್ಟ್ 1 ವರ್ಷದಿಂದ ಪ್ರಾಫಿಟ್ ಅಲ್ಲೇ ಇದ್ದಾರೆ ಅಂತಕ್ಕಂಥದ್ನು ಕೂಡ ನಾವ್ ಹೇಳಲಿಕ್ಕೆ ಆಗಲ್ಲ. ಯಾರೋ ಒಬ್ರು ಫೋರೆಕ್ಸ್ ಟ್ರೇಡ್ ಮಾಡ್ತಾರೆ, ಎಕ್ಸ್ಪರ್ಟ್ ಇದಾರೆ, ಕಂಟಿನ್ಯೂಟಿ ಅವ್ರು ಆಗ್ತಕ್ಕಂಥ ಟ್ರೇಡ್ ಕಂಟಿನ್ಯೂಟಿ ಪ್ರಾಫಿಟ್ ಇರುತ್ತೆ ಅಂತಕ್ಕಂಥದ್ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ವಿಚಾರನ ನಿಮಗೆ ನಾನು ಒಂದು ಈ ತರ ಸ್ವಲ್ಪ ಇನ್ ಡೆಪ್ತ್ ನಾನು ಟೆಕ್ನಿಕಲಿ ಹೋಗದೆ ಒಂದು ಒಂದು ಏನೆಲ್ಲ ಒಂದು ವಿಚಾರಗಳು ನಮಗೆ ತಿಳಿಬೋದು ಆ ತರ ವಿಚಾರಗಳು ಮಾತ್ರ ನಿಮ್ಗೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ ಹೇಳೋದಾದ್ರೆ, ಎಕ್ಸಾಂಪಲ್ ನನ್ನ ಸ್ಕ್ರೀನ್ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ಸಾಕಷ್ಟು ಸಾವಿರಾರು ಟೋಕನ್ಸ್ ಡೈಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ನ ಡೈಲಿ ಅಪ್ ಟ್ರೆಂಡ್ಸ್ ಇವತ್ತಿನ ಪರ್ಸೆಂಟೇಜ್, ಸೊ ಇವತ್ತು ಎಷ್ಟು ಪರ್ಸೆಂಟೇಜ್ ಟೋಕನ್ ರೈಸ್ ಆಗಿದೆ, ಇವತ್ತಿನ ವಾಲ್ಯೂಮ್ ಎಷ್ಟು ಕ್ರಿಯೇಟ್ ಆಗಿದೆ, ಬೈಯರ್ಸು ಸೆಲ್ಲರ್ಸು ಪ್ರತಿಯೊಂದನ್ನು ಕೂಡ ವಿತ್ ರ್ಯಾಂಕ್ ವೈಸ್ ನಿಮ್ಗೆ ತೋರಿಸ್ತಕ್ಕಂಥದ್ದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ. ನಾನು ಒಂದು ಬ್ರೀಫ್ ಮಾಡ್ಲಿಕ್ಕೆ ನಿಮ್ಗೆ ಇದನ್ನ ಹೇಳ್ತಾ ಇರೋದು. ಇಲ್ಲಿ ನೋಡ್ತಾ ಇದ್ದೀರಾ ನಿಮ್ಗೆ ಮಾರ್ಕೆಟ್ ಕ್ಯಾಪ್ ಅಂತ ಬರ್ತಾ ಇದೆ, ಅಂದ್ರೆ ಟೋಟಲ್ ಅದ ಸಿಸ್ಟಮಿನ ಆ ಕ್ರಿಪ್ಟೋ ಇವತ್ತೇನ್ ನಾನು ಬಿಟ್ ಕಾಯಿನ್ ಅಂತಕ್ಕಂಥದ್ದು ಓಪನ್ ಮಾಡಿದೀನಿ. ಬಿಟ್ ಕಾಯಿನ್ ನ 1 ವರ್ಷದ ಮುಂಚೆದು ಎಕ್ಸಾಕ್ಟ್ಲಿ ನಾವು ಚೆಕ್ ಮಾಡೋಣ. 1 ವರ್ಷದ ಮುಂಚೆ ಟೋಟಲ್ ಅದರದ್ದು ಕಂಪ್ಲೀಟ್ ಓವರ್ ಆಲ್ ಮಾರ್ಕೆಟಿನ ವ್ಯಾಲ್ಯೂ ಅಸೆಟ್ ಎಷ್ಟಿತ್ತು ಅಂದ್ರೆ $2 ಟ್ರಿಲಿಯನ್. ಅಲ್ಲಿ ಏನ್ ನೋಡ್ತಾ ಇದ್ರ ಮಾರ್ಕೆಟ್ ಕ್ಯಾಪ್ USD ಅದ್ರ ಪಕ್ಕ 2.02T ಅಂತ ಇದೆ. ಓಕೆ. ಸೊ ಅದೇ ತರ ಮಾರ್ಕೆಟ್ ಬೈ ಸೆಲ್ ಅಂತಂದ್ರೆ ಟೋಟಲ್ ವ್ಯಾಲ್ಯೂಮ್, ಟೋಟಲ್ ಹೋಲ್ಡಿಂಗ್ ಅಸೆಟ್ ಅಂತಾನೆ ಹೇಳ್ಬೋದು ಜನರಲಿ. ಅಂದ್ರೆ ಹೋಲ್ಡಿಂಗ್ ಆಗಿರ್ತಕ್ಕಂಥ ಟೋಟಲ್ ಬಿಟ್ಕಾಯಿನ್ ನ ಅಸೆಟ್ ಜನಗಳ ಮಧ್ಯೆ ಏನೆಲ್ಲ ಹೋಲ್ಡಿಂಗ್ ಆಗಿದೆ ಜಗತ್ತಿನಾದ್ಯಂತ, ಅದರದ್ದು ವ್ಯಾಲ್ಯೂಯೇಷನ್ ಬಂದು ಎಷ್ಟಿತ್ತು ಅಂತಂದ್ರೆ $2 ಟ್ರಿಲಿಯನ್. ಓಕೆ. 2025ರಲ್ಲಿ ಇದೇ ಟೈಮ್ ಅಲ್ಲಿ. ಓಕೆ. ಸೊ ಮಾರ್ಕೆಟ್ ಅಪ್ಪು ಡಂಪು ಪಂಪು ಡಂಪು ಓಕೆ ಆಗಿರ್ತಕ್ಕಂಥದ್ನ ನಾವು ನೋಡಿದೀವಿ. ಅದರಿಂದ ಮತ್ತೆ ಸೊ ಮಾರ್ಕೆಟ್ ಕ್ಯಾಪ್ ಮತ್ತೆ 2.3 2.4 ಟ್ರಿಲಿಯನ್ ಆಗಿದ್ದು ನೋಡಿದೀವಿ. ಅದೇ ತರ ಸೊ ಡೌನ್ವರ್ಡ್ಸ್ ನೋಡಿದೀವಿ. ಸೊ ಈಗ ಎಷ್ಟಿದೆ ಅಂದ್ರೆ 1.63 ಟ್ರಿಲಿಯನ್ ಇದೆ. ಇನ್ ದ ಮೀನ್ ಟೈಮ್ 1 ವರ್ಷದಲ್ಲಿ 1 ವರ್ಷದ ಮುಂಚೆ ಎಷ್ಟಿತ್ತು ಅದಕ್ಕಿಂತ ಇವತ್ತು ಕಮ್ಮಿ ಇದೆ.
ಅಂದ್ರೆ ಮಾರ್ಕೆಟ್ ಇಂದ ಬಂದಿರತಕ್ಕಂತ ಹಣ ಮತ್ತೆ ಮಾರ್ಕೆಟ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿ ಮತ್ತೆ ಮಾರ್ಕೆಟ್ ಇಂದನೇ ಬರ್ಲಿಕ್ಕೆ ಈ ಸಿಸ್ಟಮ್ ಏನ್ ಅಂದ್ರೆ ಇಂಡಸ್ಟ್ರಿ ಏನ್ ಮಾಡುತ್ತೆ, ವೇಟ್ ಮಾಡುತ್ತೆ. ಸ್ಕ್ರೀನ್ ಶೇರ್ ಆಗ್ತಿದೆಯಲ್ಲ, ಯಾರಾದ್ರೂ ಮೆಸೇಜ್ ಮಾಡಿ. ಆಗ್ತಾ ಇದೆ ಸರ್, ಆಗ್ತಾ ಇದೆ, ಸ್ಕ್ರೀನ್ ಶೇರ್ ಆಗ್ತಾ ಇದೆ. ಬಂದಪ್ಪ ಹಾಕ್ಬಿಡ್ತೀನಿ. ನಾ ಹೆಚ್ಚು ಕಡೆ ಲೈನ್ ಬೆಳೆಸ್ಬಿಡ್ತೀನಿ, ಸ್ಟಾರ್ಟ್ ನಿಮ್ದು. ಫೈನ್. ನಾನು ಏನ್ ನಿಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದೀನಿ ಅಂದ್ರೆ, ಜನರಲಿ ಒಂದು ರಿಯಲ್ ಪ್ರಾಜೆಕ್ಟ್ ಬೇಸ್ಡ್ ಸಿಸ್ಟಮ್ ಪಬ್ಲಿಕ್ ಓರಿಯೆಂಟೆಡ್ ಇರೋದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. 2025 ಟೋಟಲ್ ಅಸೆಟ್ ವ್ಯಾಲ್ಯೂಯೇಷನ್ ಬಿಟ್ಕಾಯಿನ್ ಇದ್ದಿದ್ದು 2 ಟ್ರಿಲಿಯನ್. ಈಗೇನ್ ಮಾರ್ಕೆಟ್ ಅಲ್ಲೇ ಹಣ ರೊಟೇಷನ್ ಆಗಿ ಆಗಿ ಮತ್ತೆ ಹೋಗೋದು ಬರೋದು, ಬೈಯರ್ಸ್ ಸೆಲ್ಲರ್ಸ್ ಆಗಿ, ಸೊ ಇವತ್ತು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಟೋಟಲ್ ಮಾರ್ಕೆಟ್ ಕ್ಯಾಪ್ 1.63 ಟ್ರಿಲಿಯನ್ ಇದೆ. ಓಕೆ. ಸೊ ಅಂದ್ರೆ ಯಾವುದೇ ಒಂದು ಇಂಡಸ್ಟ್ರಿ ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ಇನ್ಪುಟ್ ಔಟ್ಪುಟ್ ಅಂತಕ್ಕಂಥದ್ದು ಕನ್ಸಿಸ್ಟೆನ್ಸಿ ಇರೋದಿಲ್ಲ. ಓಕೆ. ಸೊ ಅದು ಬೇರೆ ಬೇರೆ ನ್ಯೂಸ್ ಪ್ರಕಾರ ಇರ್ಬೋದು ಅಥವಾ ಸೆಲ್ಲಿಂಗ್ ಝೋನ್ ಇರ್ಬೋದು, ಎಲ್ಲದೂ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಮಾರ್ಕೆಟ್ ಇನ್ಪುಟ್ ಅಂದ್ರೆ ಬಿಟ್ಕಾಯಿನ್, ಫಾರ್ ಎಕ್ಸಾಂಪಲ್ ಬಿಟ್ಕಾಯಿನ್ ಅಂತಕ್ಕಂಥದ್ದು ವರ್ಲ್ಡ್ ಕರೆನ್ಸಿ ಇದೆ, ಅದನ್ನ ಪ್ರತಿದಿನ ತಗೊಳ್ತಕ್ಕಂಥ ಸಂಖ್ಯೆನೇ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಅಂದ್ರೆ ಅಂದ್ರೆ ನಾನ್ ಹೇಳಕ್ ಹೊರಟಿರೋದು, ಮಾರ್ಕೆಟ್ ಹೋದ ವರ್ಷ 2 ಟ್ರಿಲಿಯನ್ ಇತ್ತು ಟೋಟಲ್ ವ್ಯಾಲ್ಯೂಯೇಷನ್, ಅಸೆಟ್ ವ್ಯಾಲ್ಯೂಯೇಷನ್. ಸೊ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಇವತ್ತು ಕೂಡ ಒಂದು ವರ್ಷದ ನಂತರ ಅದರದ್ದು ಅಸೆಟ್ ವ್ಯಾಲ್ಯೂಯೇಷನ್ 1.63 ಅಂದ್ರೆ 1.7 ಅಂದ್ರೆ ಕಮ್ಮಿನೇ ಇದೆ. ಅಂದ್ರೆ ಮಾರ್ಕೆಟ್ ಇಂದ ಬಂದಿರತಕ್ಕಂತ ಹಣ ಮತ್ತೆ ಮಾರ್ಕೆಟ್ ಅಲ್ಲೇ ಡಿಸ್ಟ್ರಿಬ್ಯೂಟ್ ಆಗಿ ಮತ್ತೆ ಮಾರ್ಕೆಟ್ ಇಂದಾನೇ ಬಂದಂತ ನಂತರ ಅದು ಅಪ್ ಟ್ರೆಂಡ್ ಶುರು ಆಗುತ್ತೆ. ಓಕೆ. ಎಲ್ಲರೂ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಎಲ್ಲದೂ ಕೂಡ ಸಿಸ್ಟಮ್ ಅಲ್ಲಿ ನಾವು ಹಣನ ಹೂಡಿಕೆ ಮಾಡಿದ ತಕ್ಷಣ ಕಂಟಿನ್ಯೂಟಿ ಅಂದ್ರೆ ಇದರ ಅರ್ಥ ಇವತ್ತು 2 ಟ್ರಿಲಿಯನ್ ಇದ್ದಿದ್ದು ನಾಳೆ ಇದು 4 ಆಗುತ್ತೆ, 8 ಆಗುತ್ತೆ, 10 ಆಗುತ್ತೆ, 12 ಆಗುತ್ತೆ ಅಂತಕ್ಕಂಥದ್ದಲ್ಲ. ಓಕೆ. ಸೊ ಅದು ಮಾರ್ಕೆಟ್ ಅಲ್ಲಿ ರೊಟೇಟ್ ಆಗ್ತಾ ಡಿಸ್ಟ್ರಿಬ್ಯೂಟ್ ಆಗ್ತಾ ಏನಾಗುತ್ತೆ, ಮಾರ್ಕೆಟ್ ವೇರಿಯೇಷನ್ ಪ್ರಕಾರ ಅದು ಸ್ಟೆಬಿಲಿಟಿ ವೈಸ್ಡ್ ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು. ಓಕೆ. ಅಂದ್ರೆ ನಾನು ಹೇಳಿರ್ತಕ್ಕಂಥದ್ದು, ನೀವು ಯಾವುದೇ ತರದ ರಿಯಾಲಿಟಿ ಪ್ರಾಜೆಕ್ಟ್ ಅಲ್ಲಿ ನೀವು ಅಬ್ಸರ್ವೇಷನ್ ನೋಡಿದಾಗ, ಓಕೆ, ಕನ್ಸಿಸ್ಟೆನ್ಸಿ ನೀವು ಯಾವ್ದ್ರಲ್ಲೂ ಕೂಡ ಪ್ರಾಫಿಟ್ ಅನ್ನ ಅಥವಾ ಯಾವ್ದ್ರಲ್ಲೂ ಕೂಡ ಕಂಟಿನ್ಯೂಟಿ ಗ್ರೋತ್ ಅನ್ನ ನೀವು ನೋಡ್ಲಿಕ್ಕೆ ಆಗಲ್ಲ. ಓಕೆ. ಬಟ್ ನಾವೇನ್ ಇನ್ವಾಲ್ವ್ ಆಗಿದ್ದೀವಿ ನಮ್ಮ ಒರಿಜಿನ್ ಪ್ರಾಜೆಕ್ಟ್ ಅಲ್ಲಿ, ಕಂಪ್ಲೀಟ್ಲಿ ಒಂದು ಡ್ರಾಸ್ಟಿಕ್ ಒಂದು ಡಿಫ್ರೆಂಟ್ ಟೆಕ್ನಿಕಲಿ ಥಿಂಗ್ಸ್ ನ ಅಡಾಪ್ಟ್ ಮಾಡ್ಕೊಂಡಿರೋದು. ಲಾಸ್ಟ್ 10 ಇಯರ್ಸ್ ಇಂದ ಯಾವುದೇ ತರದ ಕ್ರಿಪ್ಟೋ ಕೂಡ ಈ ಮೆಕ್ಯಾನಿಸಮ್ ಬೇಸ್ಡ್ ಸಿಸ್ಟಮ್ ಅನ್ನ ತಂದಿಲ್ಲ. ಓಕೆ. ಸೊ ಇದನ್ನ ಕಾಪಿ ಪೇಸ್ಟ್ ಮಾಡಿ ಸಾಕಷ್ಟು 50-60ಕ್ಕಿಂತ ಹೆಚ್ಚು ಕಂಪನಿಗಳು ಸಿಸ್ಟಮ್ ಅಲ್ಲಿ ಏನು ವಿಷನ್ ಒಂದು ಪ್ರೊಡಕ್ಟಿವಿಟಿ ಇಲ್ಲದೆ ಬಂದಿರತಕ್ಕಂತ ಉದಾಹರಣೆ ಇದೆ. ಬಟ್ ಮೋರ್ ದ್ಯಾನ್ 2 ತಿಂಗಳು 3 ತಿಂಗಳು ಕೂಡ ಯಾವುದು ಕೂಡ ಸಿಸ್ಟಮ್ ಸಸ್ಟೇನ್ ಆಗಿಲ್ಲ. ಓಕೆ. ಸೊ ಇದಕ್ಕೆ ಆದಂತ ಒಂದು ರಿಸರ್ಚ್ ಟೀಮು, ಇವ್ರದೇ ಆದಂತ ಕ್ರಿಯೇಟಿವ್ ವೆರಿ ವೆರಿ ಬಿಹೈಂಡ್ ದ ಥಿಂಕಿಂಗ್. ಸೊ ಅವರೆಲ್ಲರೂ ಕೂಡ ವಿಚಾರ ಮಾಡಿ ಸಿಸ್ಟಮ್ ಅನ್ನ ಒಂದು ವೈಟ್ ಪೇಪರ್ ಆಗಿರ್ಲಿ, ಅವ್ರದ್ದು ವಿಷನ್ ಆಗಿರ್ಲಿ, ಒಂದು ನೆಕ್ಸ್ಟ್ ಕಮಿಂಗ್ ಜನ ಯಾವ ತರ ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಯೋಚನೆ ಮಾಡಿ ಸಿಸ್ಟಮ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ನಾನು ಇದನ್ನ ಏನಕ್ಕೆ ಬ್ರೀಫ್ ಮಾಡಿದೆ ಅಂದ್ರೆ, ಸೊ ನಾವು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಯಾವುದೇ ತರದ ಇನ್ವೆಸ್ಟ್ಮೆಂಟ್, ದುಡ್ಡಿಗೆ ದುಡ್ಡು, ಫಾರೆಕ್ಸ್ ಟ್ರೇಡಿಂಗು, ಟ್ರೇಡ್, ಇಲ್ಲಿ ಯಾವುದೇ ತರದ ದುಡ್ಡನ್ನ ಜನರೇಟ್ ಮಾಡಿ ಲಾಭ ಕೊಡ್ತಕ್ಕಂಥ ಸಿಸ್ಟಮ್ ಅಲ್ಲ. ಕಮ್ಯುನಿಟಿಯಿಂದ ಕಮ್ಯುನಿಟಿಗೋಸ್ಕರ ಒಂದು ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಜನ ಎಲ್ಲಿ ತನಕ ಆ ಸಿಸ್ಟಮ್ ಅನ್ನ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾರೆ, ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಸೊ ಅದರಲ್ಲಿ ಬಂದಿರತಕ್ಕಂಥ ಲಾಭ, ಅದರಲ್ಲಿ ನಾವು ಕೂಡ ಬೆನಿಫಿಟ್ ಅನ್ನ ತಗೊಳ್ತಕ್ಕಂಥ ಸಿಸ್ಟಮ್ ಇದು. ಓಕೆ. ಬಟ್ ಆ ಕಮ್ಯುನಿಟಿ ಬರ್ತಕ್ಕಂಥ ದಿನಗಳಲ್ಲಿ ಆ ಕಮ್ಯುನಿಟಿ ಕಂಟಿನ್ಯೂಟಿ ಆಗಿ ಸಿಸ್ಟಮ್ಗೆ ಬರ್ತಾ ಇರಬೇಕು ಅಂತಂದ್ರೆ ಒಂದು ಪ್ರಾಡಕ್ಟ್ ಇರಬೇಕು. ಓಕೆ. ನಂದೇ ಆದಂತ ಒಂದು ಫಾರ್ ಎಕ್ಸಾಂಪಲ್ ಮಾರ್ಟ್ ಇದೆ ಅಂತ ಅನ್ಕೋಣ. ಆ ಮಾರ್ಟ್ ಅಲ್ಲಿ ಇವಾಗೇನೋ ಒಂದು ಜನದ ಬಳಕೆ ಆಗ್ಲಿಕ್ಕೆ ಆ ಮಾರ್ಟ್ ನ ಪ್ರಿಪೇರ್ ಆಗ್ಬಿಟ್ಟಿದೆ. ಬಟ್ ಅದನ್ನ ಯೂಸ್ ಮಾಡ್ಲಿಕ್ಕೆ ಜನ ಬೇಕು. ಜನ ಬರ್ತಾರೆ ಅಂದ ತಕ್ಷಣ ನಾವು ಒಂದೇ ಒಂದು ಪ್ರಾಡಕ್ಟ್ ನ ಇಟ್ಕೊಂಡ್ವಿ ಅಂದ್ರೆ ಒಂದೇ ಮೈಂಡ್ ಸೆಟ್ ಪೀಪಲ್, ಒಂದೇ ಅವಶ್ಯಕತೆ ಇದ್ದವ್ರು ಬರ್ತಾರೆ. ಬಟ್ ನಾವು ಬಂದಾಗ ಜನಗಳು ಯಾವ್ಯಾವ ತರದಲ್ಲಿ ಶಾಪಿಂಗ್ ಮಾಡ್ತಾರೆ, ಏನೆಲ್ಲ ಪ್ರಾಡಕ್ಟ್ ಯೂಸ್ ಆಗುತ್ತೆ ಅಂತಕ್ಕಂಥದ್ನ ಯೂಸ್ ಅಂದ್ರೆ ಆ ಯುಟಿಲಿಟಿ ಬೇಸ್ಡ್ ಕೂಡ ಸಿಸ್ಟಮ್ ಆಲ್ರೆಡಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ಅದನ್ನ ಆಲ್ರೆಡಿ ನಾನು ನಿನ್ನೆ ಮೀಟಿಂಗ್ ಅಲ್ಲಿ ಹೇಳಿದೀನಿ. ಒರಿಜಿನ್ ವಿಷನ್ ಏನು,
ಓಕೆ, ಇಷ್ಟ ದಿನ ನಾವು LGNS ನ ಸ್ಟೇಕ್ ಮಾಡ್ತಾ ಇದೀವಿ, ಅನ್ಸ್ಟೇಕ್ ಮಾಡ್ತಾ ಇದೀವಿ. ಸೊ ಅದರಿಂದ ಕಾಂಪೌಂಡಿಂಗ್ ಬೆನಿಫಿಟ್ ನ ತಗೊಳ್ತಾ ಇದೀವಿ. ಓಕೆ, ಬಟ್ ಆ LGNS ನ ಬರ್ತಕ್ಕಂಥ ದಿನಗಳಲ್ಲಿ ಅದರಿಂದ ಎಲ್ಲೆಲ್ಲಿ ಆ LGNS ನ ಯೂಸ್ ಆಗ್ಬೇಕು. LGNS ಆಲ್ರೆಡಿ ಲಾಸ್ಟ್ ಒಂದು 15 ಡೇಸ್ 20 ಡೇಸ್ ಬಿಫೋರ್ ಮೀಟಿಂಗ್ ಅಲ್ಲೂ ನಾನು ತಿಳಿಸಿದ್ದೆ. ಈಗ ಮಾರ್ಕೆಟ್ ಅಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಟೋಕನ್ಸ್ ಏನೆಲ್ಲ ನೀವು ಟಾಪ್ ಎಲ್ಲಾ ಟೋಕನ್ದು ಕೂಡ ಲಾಸ್ಟ್ ನೀವು ಒಂದು 3 ಇಯರ್ಸ್ 5 ಇಯರ್ಸ್ ಒಂದು ಹಿಸ್ಟ್ರಿ ನೋಡೋದಾದ್ರೆ 3 ವರ್ಷದ ಮುಂಚೆ ಯಾವುದೇ ಒಂದು ಟೋಕನ್ ಬೆಲೆ 10 ರೂಪಾಯಿ ಇತ್ತು ಅಂದ್ರೆ ಇವತ್ತು 1 ರೂಪಾಯಿ 2 ರೂಪಾಯಿದಲ್ಲಿ ಅದರದ್ದು ವ್ಯಾಲ್ಯೂಯೇಷನ್ ನಡೀತು. ಅಂದ್ರೆ ಅದರದ್ದು ಬೆಲೆ ಇವತ್ತು ಅಷ್ಟಿದೆ. ಅಂದ್ರೆ 80% ಅದರದ್ದು ವ್ಯಾಲ್ಯೂಯೇಷನ್ ಏನಾಗಿದೆ, ಕಮ್ಮಿ ಆಗಿದೆ. ಬೆಲೆ ಕಮ್ಮಿ ಆಗಿದೆ. ಬಟ್ ನಮ್ಮ ಒರಿಜಿನ್ ಸಿಸ್ಟಮ್ ಅಲ್ಲಿ ಸೊ ಒಂದು ಪ್ರೈಸ್ ಬೇಸ್ಡ್ ಮೇಲೆ ಜನಗಳು ಇಲ್ಲಿ ಡಿಸೈಡ್ ಆಗಲ್ಲ ಅವ್ರ ಪ್ರಾಫಿಟ್. ಓಕೆ, ಹಂಗಂತ ಇಲ್ಲಿ ಇವರು ಬಟ್ ಇವೆಲ್ಲ ಏನ್ ಚಾಲೆಂಜಸ್ ನ ಏನ್ ಫೇಸ್ ಮಾಡ್ತಿದೆ ಅಂದ್ರೆ ಸಾಕಷ್ಟು ಮೋರ್ ದೆನ್ ಸಾವಿರಾರು ಟೋಕನ್ಸ್ಗಳು ಏನಾಗಿದೆ, ಅದರದ್ದು ಉತ್ಪತ್ತಿ ಡೇ ಬೈ ಡೇ ಜಾಸ್ತಿ ಆಗ್ತಿದೆ. ಮಿಂಟಿಂಗ್ ಇರ್ಬೋದು, ಮೈನಿಂಗ್ ಅಂತ ಹೇಳ್ತೀವಿ, ಅದರದೇ ಆದಂತ ಟೆಕ್ನಾಲಜಿ ಬೇಸ್ಡ್ ಏನಾಗುತ್ತೆ ಆ ಟೋಕನ್ಗಳು ಅದ್ರ ಜೊತೆಗೆ ಮಿಂಟ್ ಮುಖಾಂತರ ಅವು ಮಾರ್ಕೆಟ್ ಬರ್ತವೆ, ಪ್ರೂಫ್ ಆಫ್ ಮೈನಿಂಗ್ ಮುಖಾಂತರ ಸೊ ಮಾರ್ಕೆಟಿಗೆ ಬರ್ತಾರೆ. ಸೊ ಆ ಟೋಕನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಟೋಕನ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಜಾಸ್ತಿ ಅಂತ ಸಂಖ್ಯೆಗೆ ಮ್ಯಾಚ್ ಆಗ್ತಾ ಇಲ್ಲ. ಅಂದ್ರೆ ಟೋಕನ್ ಯಾವುದೇ ಒಂದು ಕ್ರಿಪ್ಟೋ ವರ್ಕ್ ಆಗ್ತಕ್ಕಂಥದ್ದು ಡಿಮ್ಯಾಂಡ್ ಸಪ್ಲೈ ಎರಡೇ. ಓಕೆ, ಸೊ ಡಿಮ್ಯಾಂಡ್ ಸಪ್ಲೈ ಯಾವ ತರ ಅದು ಮ್ಯಾಚ್ ಇರುತ್ತೆ ಅದ್ರ ಬೇಸ್ಡ್ ಮೇಲೆ ಅದಕ್ಕೆ ಬೆಲೆ ಬರುತ್ತೆ. ಎಕ್ಸಾಂಪಲ್ ಪ್ರತಿ ಸಲ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ಒಂದು ಲೇಔಟ್ ಇದೆ, ಲೇಔಟ್ ಅಲ್ಲಿ 10 ಸೈಟ್ ಇದೆ ಅನ್ಕೋಣ. ತಗೊಳಕ್ಕೆ 100 ಜನ ರೆಡಿ ಇದ್ದಾರೆ. 10 ಸೈಟ್ ಇರೋದು ತಗೊಳಕ್ಕೆ 100 ಜನ ರೆಡಿ ಇದ್ದಾರೆ ಅಂದ್ರೆ 10 ಸೈಟಿನ ಬೆಲೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. 10 ಸೈಟ್ ಇದೆ, ತಗೊಳ್ತಕ್ಕಂಥಕ್ಕೆ ಒಬ್ರೆ, ಅದ್ರದ್ದು ಏನಾಗುತ್ತೆ, ಡೌನ್ ಆಗುತ್ತೆ. ಸೊ ಅದೇ ರೀತಿ ಯಾವುದೇ ಒಂದು ಕ್ರಿಪ್ಟೋಗಳ ಸಂಖ್ಯೆ ಏನಾಗಿದೆ, ಡೇ ಬೈ ಡೇ ಅದು ಉತ್ಪತ್ತಿ ಆಗ್ತಕ್ಕಂಥ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಅದನ್ನ ಖರೀದಿ ಮಾಡ್ತಕ್ಕಂಥವ್ರದ್ದು, ಅದರಲ್ಲಿ ವಹಿವಾಟು ಮಾಡ್ತಕ್ಕಂಥವ್ರದ್ದು ಉತ್ಪತ್ತಿ ಆಗ್ತಕ್ಕಂಥದ್ದಕ್ಕೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಅದಕ್ಕೇನಾಗಿದೆ, ಅದ್ರದ್ದು ಬೆಲೆ ಡಿಕ್ರೀಸ್ ಆಗ್ತಾನೆ ಇದೆ. ಓಕೆ, ಬಟ್ LGNS ಈ ತರ ಫ್ಯೂಚರ್ ಯೋಚನೆನ ಮಾಡಿ ಏನು ಡೈಲಿ LGNS ಅಲ್ಲೂ ಕೂಡ ಉತ್ಪತ್ತಿ ಆಗುತ್ತೆ, ಮಿಂಟ್ ಆಗುತ್ತೆ. ಆ ಬರ್ತಕ್ಕಂಥ ದಿನಗಳಲ್ಲಿ ಆ LGNS ನ ಸಂಖ್ಯೆ ಕಮ್ಮಿ ಆಗ್ಲಿ ಅಂತ, ಅದರದ್ದು ಯುಟಿಲಿಟಿ ಜಾಸ್ತಿ ಆಗ್ಲಿ, LGNS ಇಂದ ಬಳಕೆದಾರರು ಆ LGNS ನ ಬಳಕೆ ಮಾಡ್ಲಿ ಅನ್ನೋದಕ್ಕೆ ಸಾಕಷ್ಟು ವೇಯಲ್ಲಿ ಆಲ್ರೆಡಿ LGNS ನಿಂದ ಅನುಬಿಸ್ ಬ್ಲಾಕ್ ಚೈನು ಬೇರೆ ಬೇರೆ ವೇಯಲ್ಲಿ ಅದನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಅನ್ಲಿಮಿಟೆಡ್ ಸಪ್ಲೈ ಇಂದ ಏನ್ ಟೋಕನ್ಗಳು ಚಾಲೆಂಜಸ್ ನ ಫೇಸ್ ಮಾಡ್ತಾ ಇದೆ, ಒರಿಜಿನ್ ಅದನ್ನ ಆಲ್ರೆಡಿ ಬಿಹೈಂಡ್ ಎಲ್ಲರಿಗಿಂತ ಮುಂಚೆ ತಂದೆ ಆದಂತ ಒಂದು ವಿಷನರಿ ಇಟ್ಕೊಂಡು ಅದಕ್ಕೂ ಕೂಡ ರೆಡಿ ಆಗಿರ್ತಕ್ಕಂಥದ್ದು LGNS ನ ಬರ್ನಿಂಗ್ ಪ್ರೋಟೋಕಾಲ್ ಮುಖಾಂತರ. ಸೊ ಅದು ಬರ್ತಕ್ಕಂಥ ದಿನಗಳಲ್ಲಿ LGNS ಪ್ರತಿದಿನ ಬರ್ನಿಂಗ್ ಮುಖಾಂತರ LGNS ನ ಸಪ್ಲೈ ಕೂಡ ಡೇ ಬೈ ಡೇ ಕಮ್ಮಿ ಆಗ್ತಕ್ಕಂಥ ಒಂದು ಮೆಕ್ಯಾನಿಸಮ್ ಸಿಸ್ಟಮ್ ಅಲ್ಲಿ ಹೊಂದಿರತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ವಿಚಾರಗಳನ್ನ ನಾವು ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಯಾವ ತರ ಮಾರ್ಕೆಟ್ ಟ್ರೆಂಡ್ ಇರುತ್ತೆ, ಯಾವುದು ಎಲ್ಲ ವಿಚಾರಗಳು ನಮಗೆ ಗೊತ್ತಾಗ್ಬೇಕು. ಸೊ ಅದೇ ರೀತಿ ಇವತ್ತು ನಾನು ಪ್ಲಾನ್ ಪ್ರೆಸೆಂಟೇಶನ್ ಕೂಡ ಹೇಳ್ತೀನಿ. ಸಾಕಷ್ಟು ಜನ 2-3 ಡೇಸ್ ಇಂದ ಸೊ ಟೆಕ್ನಿಕಲಿ ಸೆಷನ್ ಆಗಿದ್ರಿಂದ ಸಾಕಷ್ಟು ಹೊಸಬ್ರು ಕೂಡ ಕನೆಕ್ಟ್ ಆಗ್ತಾ ಇರ್ತೀರಾ. ಸೊ ಒರಿಜಿನ್ ಅಂತಕ್ಕಂಥದ್ದು ಒಂದು ಕಮ್ಯುನಿಟಿ ಬೇಸ್ಡ್ ಒಂದು ಕ್ರಿಪ್ಟೋ. ಏನೆಲ್ಲ ಒಂದು ನೆಗೆಟಿವಿಟಿ ಮಾರ್ಕೆಟ್ ಅಲ್ಲಿ ಸೆಂಟ್ರಲೈಸ್ಡ್ ಬೇಸ್ಡ್ ಅಲ್ಲಿ ಒಂದು ಅಡಾಪ್ಟ್ ಆಗಿದೆ, ಅದನ್ನ ಕ್ರಾಸ್ ಮಾಡಬೇಕು. ಒಂದು ಡಿಸೆಂಟ್ರಲೈಸ್ಡ್ ಕಮ್ಯುನಿಟಿ ಬೇಸ್ಡ್ ಆಗಿ ಕ್ರಿಪ್ಟೋಗೆ ಅವಶ್ಯಕತೆ ಇರ್ತಕ್ಕಂಥ ಪ್ರೊಡಕ್ಟಿವಿಟಿ ತಂದು, ಓಕೆ, ಪ್ರೈವಸಿ ಪ್ರೋಟೋಕಾಲ್ ಇರ್ಬೋದು, ಡಿ-ಡಾಲರೈಸೇಷನ್ ಇರ್ಬೋದು, ಸ್ಟೇಬಲ್ ಕಾಯಿನ್ ನ ಮಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು, ಪ್ರತಿಯೊಂದು ವಿಚಾರನ ಕೂಡ ತಂದೆ ಆದಂತ ಒಂದು ಪ್ರೊಡಕ್ಟಿವಿಟಿನ ತರಲಿಕ್ಕೆ ಶುರುವಾಗಿರ್ತಕ್ಕಂಥದ್ದು ಒರಿಜಿನ್. ಓಕೆ, ಸೊ ಅದರ ಕಮ್ಯುನಿಟಿ ಬಿಲ್ಡ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ LGNS ನ ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ಒಂದು ಅಸೆಟ್ ಮಾರ್ಕೆಟಿಂಗ್ ನ ಡಿಸೈನ್ ಮಾಡಿರ್ತಕ್ಕಂಥದ್ದು ನೋಡಿ. ಸೊ ತಮ್ಮದೇ ಆದಂತ ಒಂದು ವಿಷನರಿ ಇದೆ. ಬರ್ತಕ್ಕಂಥ ದಿನಗಳಲ್ಲಿ ಸಾಕಷ್ಟು ಪ್ರೊಡಕ್ಟಿವಿಟಿ ಇದೆ. ಚೈನ್ ಇದೆ, ಗೇಲ್ ಬ್ರಿಡ್ಜ್ ಇದೆ, ಸೊ ಕ್ರಾಸ್ ಚೈನ್ ಪೇಮೆಂಟ್ ಮೆಥಡ್ಸ್ ಅಂತ ಹೇಳ್ತಾ ಇದೀವಿ. ಸ್ಟೇಬಲ್ ಕಾಯಿನ್ ನೋಡಿ, ಒನ್ ಆಫ್ ದ ಮೇಜರ್ ವಿಷನ್ ಇರ್ತಕ್ಕಂಥ ಸ್ಟೇಬಲ್ ಕಾಯಿನ್ USD ನಾವು ಯಾವ ತರ ಬಳಕೆ ಮಾಡ್ತಿದೀವಿ, ಸೊ ಅದನ್ನ ಯಾವ ತರ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಎಷ್ಟು ದೊಡ್ಡ ಲೆವೆಲ್ ಅದು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಸೊ ಅದನ್ನ ಆಸ್ ಅ ಚಾಲೆಂಜ್ ಆಗಿ ಸ್ಟೇಬಲ್ ಬಂದಿರ್ತಕ್ಕಂಥದ್ದು. ಅದು ಪ್ರೋಟೋಕಾಲ್ ಅಲ್ಲಿ USDT ವರ್ಕ್ ಆಗ್ತಾ ಇದೆ, ಬಟ್ ಅದು ಕಂಟ್ರೋಲ್. ಸೊ ಕಂಪ್ಲೀಟ್ ಡಿಸೆಂಟ್ರಲೈಸ್ಡ್ ಬೇಸ್ ಅಲ್ಲಿ ಸ್ಟೇಬಲ್
ಇರ್ತಕ್ಕಂಥದ್ದು ಆಲ್ರೆಡಿ ಬಿಗಿನಿಂಗ್ ಫೇಸ್ ಅಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಸ್ಟೇಜ್ ಅಂತಕ್ಕಂಥದ್ದು ತನ್ನ ಪ್ರೋಟೋಕಾಲ್, ಒಂದು ವಿಷನರಿ, ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಇಟ್ಕೊಂಡು ಸಿಸ್ಟಮ್ಗೆ ಬಂದಿರತಕ್ಕಂಥದ್ದು. ಅದರಲ್ಲಿ ಒಂದು ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಕೂಡ ಡಿಸೈನ್ ಮಾಡಿದೆ. ಸೊ ಕಮ್ಯುನಿಟಿ ಬಿಲ್ಡ್ ಆಗೋದ್ರಿಂದ ಸೊ ನೆಕ್ಸ್ಟ್ ಪ್ರಾಡಕ್ಟ್ಗೆ ಯೂಸರ್ಸ್ ಈಸ್ ಸ್ಟ್ರೆಂತ್. ಏನೆಲ್ಲ ಏನೇ ಒಂದು ಆಕ್ಟಿವಿಟಿ ಇದ್ರೂ ಕೂಡ ಒಂದು ಸ್ಟ್ರಾಂಗ್ ಪ್ರಾಡಕ್ಟ್ ನಮ್ಮ ಹತ್ರ ಇದೆ ಅಂತ ಕೂಡ ಕಮ್ಯುನಿಟಿ ಓಕೆ ಇಂಪಾರ್ಟೆಂಟ್. ಈಗ ಬೈನಾನ್ಸ್ ಅಂತಕ್ಕಂಥದ್ದು ಜಗತ್ತಿನ ಮೋಸ್ಟ್ ಯೂಸರ್ಸ್ ನ ಹೊಂದಿರತಕ್ಕಂಥದ್ದು ಬೈನಾನ್ಸ್, ಬಟ್ ಅದು ಕೂಡ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಕಂಟ್ರೋಲ್ಡ್ ಬೈ ಸಮ್ ಪರ್ಸನ್. ಅಲ್ಲಿ ಯಾವುದೇ ತರದ ಯಾವುದೇ ಟ್ರಾನ್ಸ್ಪರೆನ್ಸಿ ಇಲ್ಲ, ಟೋಕನ್ ನ ಮ್ಯಾನುಪುಲೇಟ್ ಮಾಡಬಹುದು, ಪಂಪ್ ಡಂಪ್ ಮಾಡ್ತಾರೆ. ಸೊ ಸಾಕಷ್ಟು ವಿಚಾರಗಳ ನೆಗೆಟಿವಿಟಿ ಇದೆ. ಬಟ್ ಇಲ್ಲಿ ಸಿಸ್ಟಮ್ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್, ಓಪನ್ ಬುಕ್, ಟ್ರಾನ್ಸ್ಪರೆನ್ಸಿ. ಓಕೆ, ಸೊ ಸಿಸ್ಟಮ್ ಪ್ರಾಡಕ್ಟ್ ಅಂತಕ್ಕಂಥದ್ನ ಟೋಕನ್ ಅಂದ್ರೆ ಒರಿಜಿನ್ ಫಸ್ಟ್ ಪ್ರಾಡಕ್ಟ್ ಓಕೆ 7th March 2024 ಅಲ್ಲಿ ಡಾವ್ ಕಮ್ಯುನಿಟಿ ಇದನ್ನ ಶುರು ಮಾಡಿರ್ತಕ್ಕಂಥದ್ದು. ಡಿಸೆಂಟ್ರಲೈಸ್ಡ್ ಅನಾನಿಮಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ LGNS ಅದರದ್ದು ಸಿಂಬಲ್. ಪಾಲಿಗಾನ್ ನ ಬ್ಲಾಕ್ ಚೈನ್ ಬಳಸ್ಕೊಂಡು ಸಿಸ್ಟಮ್ ಶುರು ಆಗಿರ್ತಕ್ಕಂಥದ್ದು. ಪಾಲಿಗಾನ್ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದ ಫಾಸ್ಟೆಸ್ಟ್ ಬ್ಲಾಕ್ ಚೈನ್ ಅಂತ ಹೇಳ್ಬೋದು ಟ್ರಾನ್ಸಾಕ್ಷನ್ಸ್ ಅಲ್ಲಿ. ಬಟ್ ಆಲ್ರೆಡಿ ಅನುಬೀಸ್ ಕಂಪ್ಲೀಟ್ಲಿ ಒಂದು ಅದರದ್ದೇ ಆದಂತ ವರ್ಕ್ ಸ್ಟ್ರಾಟಜಿಸ್. ಈವನ್ ಪಾಲಿಗಾನ್ ಕಿನ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಕೂಡ ಬರ್ತಕ್ಕಂಥ ದಿನಗಳಲ್ಲಿ ನಾವು ನೋಡಬಹುದು. ಸೊ LGNS ಶುರು ಆಗಿರ್ತಕ್ಕಂಥ ಪಾಲಿಗಾನ್ ಅಂತ ಹೇಳ್ತೀವಿ, ಲೈಕ್ USD ಕೂಡ USDT ಅದ್ರ ವ್ಯಾಲ್ಯೂ ಬಂದು $1. ನೀವು ಖರೀದಿ ಮಾಡ್ಬೇಕಂದ್ರೆ ಸೇಲ್ ಮಾಡಿದಾಗ ನಿಮ್ಗೆ ಸಿಗ್ತಕ್ಕಂಥದ್ದು ಓಕೆ ನಾವು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಸಾಮಾನ ಖರೀದಿ ಮಾಡ್ಬೇಕು ಅಂದ್ರೆ ನಮ್ಗೆ ದುಡ್ಡು ಬೇಕು, ಏನೋ ಒಂದು ಬಂಗಾರ ಅಥವಾ ನಾವು ಗೋಲ್ಡ್ ಅನ್ನ ಸೇಲ್ ಮಾಡಿದಾಗ ರಿಟರ್ನ್ ನಮಗೆ ಗೋಲ್ಡ್ ಅಲ್ಲಿ ಸಿಗುತ್ತೆ. ಅದೇ ತರ ನಮ್ಮ ವಹಿವಾಟು ಮಾಡ್ಲಿಕ್ಕೆ, ನಮ್ಮ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್. ಆ ಡೈದು ಬೆಲೆ $1 ಇರುತ್ತೆ. ಒಂದು ಡೈ $1 ನ ಬೆಲೆ ಇರ್ತಕ್ಕಂಥ. ಸೊ ಮಾಡ್ಲಿಕ್ಕೆ ಒಂದು ಸ್ಟೇಕಿಂಗ್ ಬ್ರೇಕ್ ಆಗ್ತಾ ಇದೆ ನೋಡಿ. ಓಕೆ, ಇದ್ರದ್ದು ಬೆಲೆ ಸ್ಟೇಬಲ್ ಆಗಿರೋದ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್, ವಾಯ್ಸ್ ಬಹಳ. ಹಲೋ, ಹಾ ಸರ್ ಕೇಳ್ತಾ ಇದೆ ಸರ್. ಓಕೆ, ಸೊ LGNS ಅಂತಕ್ಕಂಥದ್ದು ಒಂದು ನಾನ್ ಕಂಪ್ಲೀಟ್ಲಿ ವೇರಿಯಬಲ್ ಟೋಕನ್. ಇದಕ್ಕೆ ಸೊ ಕಂಪ್ಲೀಟ್ಲಿ ಇದಕ್ಕೆ ಫಿಕ್ಸ್ಡ್ ವ್ಯಾಲ್ಯೂ ಇಲ್ಲ, ಆಸ್ ಪರ್ ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ. ಸೊ ಇದ್ರದ್ದು ವ್ಯಾಲ್ಯೂ ಡಿಸೈಡ್ ಆಗ್ತಾ ಹೋಗುತ್ತೆ ಪಬ್ಲಿಕ್ ಮುಖಾಂತರ. ಸೊ ಇದು ಡೈಲಿ ಬೈ ಸೇಲ್ ಆಗ್ತಕ್ಕಂಥದ್ದು, ಟ್ರಾನ್ಸಾಕ್ಷನ್ ಆಗ್ತಕ್ಕಂಥದ್ದು ನಾವು ಸಾಕಷ್ಟು ಎಕ್ಸ್ಚೇಂಜ್ ಗಳಲ್ಲೂ ನೋಡಬಹುದು. ಯಾವುದೇ ಒಂದು ಡಿಸೆಂಟ್ರಲೈಸ್ಡ್ ಟೋಕನ್ ಅನ್ನ ಸೊ ನೀವು ವೆರಿಫೈ ಮಾಡಬೇಕು, ಆ ಟೋಕನ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಡೆಕ್ಸ್ ಕ್ಲೀನರ್, ಡೆಕ್ಸ್ ಟೂಲ್ಸ್ ಅಂತ ಅಪ್ಲಿಕೇಶನ್ಸ್ ಇದೆ. 2 ಅಪ್ಲಿಕೇಶನ್ಸ್ ಅಲ್ಲಿ ನೀವು ಯಾವುದೇ ಒಂದು ಟೋಕನ್ ಅನ್ನ ಹಿಸ್ಟ್ರಿ, ಅದರದ್ದು ಏನಾದ್ರೂ ನೆಗೆಟಿವಿಟಿ ಇದೆನಾ, ಪಂಪ್ ಡಂಪ್ ಮಾಡ್ತಿದಾರ, ಕ್ರಿಯೇಟರ್ ಕಂಟ್ರೋಲ್ ಇದೆನಾ, ಸೊ ಆ ಟೋಕನ್ ಅನ್ನ ಪ್ರತಿದಿನ ಖರೀದಿ ಮಾಡ್ಲಿಕ್ಕೆ ಜನ ಬರ್ತಿದಾರ, ಅದಕ್ಕೆ ಡಿಮ್ಯಾಂಡ್ ಇದೆನಾ, ಪ್ರತಿಯೊಂದು ವಿಚಾರನೂ ಕೂಡ ನೀವು ಡಿಸೆಂಟ್ರಲೈಸ್ಡ್ ಡೆಕ್ಸ್ ಕ್ಲೀನರ್, ಡೆಕ್ಸ್ ಟೂಲ್ಸ್ ಅಲ್ಲಿ ನೋಡಬಹುದು. ಸೊ LGNS ಕೂಡ ಡೆಕ್ಸ್ ಸ್ಕ್ರೀನ್ ಅಲ್ಲಿ ಲೀಸ್ಟ್ ಆಗಿರ್ತಕ್ಕಂಥದ್ದು. ಕ್ವಿಕ್ ಸ್ವಾಪ್ ಅಂತ ಎಕ್ಸ್ಚೇಂಜ್ ಅಲ್ಲಿ ಈ ಟೋಕನ್ ಅನ್ನ ನಾವು ಬೈ ಸೆಲ್ ಮಾಡಬಹುದು. ಓಕೆ, ಸೊ ಡೆಕ್ಸ್ ಸ್ಕ್ರೀನ್ ಅಲ್ಲಿ ಯಾವುದೇ ಒಂದು ಟೋಕನ್ ಅನ್ನ ನಾವು ಖರೀದಿ ಮಾಡಬೇಕು ಅಥವಾ ಅದರಲ್ಲಿ ಇನ್ವಾಲ್ವ್ ಆಗೋಕ್ಕಿಂತ ಮುಂಚೆ 4-5 ಫ್ಯೂಚರ್ಸ್ ನಾವು ನೋಡ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಒಂದು, ಆ ಟೋಕನ್ ನಾನು ಆಲ್ರೆಡಿ ಹೇಳಿದೆ, ಟೋಕನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಜನ ರೆಡಿ ಇದ್ದಾರೆ ಅಂತ ಅಂದ್ರೆ ಮಾತ್ರ ಅದಕ್ಕೆ ಬೆಲೆ ಇರ್ತಕ್ಕಂಥದ್ದು. ಪ್ರೈಸ್ ಏನಾದ್ರೂ ಆಗ್ಲಿ, ಪ್ರೈಸ್ ಡಸಂಟ್ ಮ್ಯಾಟರ್. ಪ್ರೈಸ್ ಅಂತಕ್ಕಂಥದ್ದು ಒಂದು ನ್ಯಾಚುರಲ್ ಪ್ರೋಸೆಸ್. ಮಾರ್ಕೆಟ್ ನಮಗೆ ಅವಶ್ಯಕತೆ ಇದೆ ಅಂತಾಗ ಜನಗಳು ಸೆಲ್ ಮಾಡ್ತಾ ಇರ್ತಾರೆ, ಅಥವಾ ಪ್ಯಾನಿಕ್ ಆದಾಗ ಸೆಲ್ ಮಾಡ್ತಾ ಇರ್ತಾರೆ, ಅಥವಾ ಏನೋ ಒಂದು ವಿಚಾರಗಳು, ಎಲ್ಲೋ ಒಂದು ನ್ಯೂಸ್ ಸ್ಪ್ರೆಡ್ ಆದಾಗ ಸೆಲ್ ಮಾಡ್ತಾ ಇದ್ದಾರೆ. ಅದು ಬೈ ಸೆಲ್ ಅಂತಕ್ಕಂಥದ್ದು ಅದು ಜನಗಳ ಎಮೋಷನ್ಗೆ ಬಿಟ್ಟಿರ್ತಕ್ಕಂಥದ್ದು. ಓಕೆ, ಬಟ್ ನಾವು ಆ ಟೋಕನ್ ಅನ್ನ ಅದರದ್ದು ಸ್ಟ್ರಾಟಜಿ, ಅದನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಏನೆಲ್ಲ ವಿಚಾರಗಳು ನೋಡ್ಬೇಕು ಅಂತಂದ್ರೆ ಅದನ್ನ ಡೈಲಿ ಖರೀದಿ ಮಾಡ್ಲಿಕ್ಕೆ ಜನ ಬರ್ತಿದಾರ, ಆ ಟೋಕನ್ಗೆ ಬ್ಯಾಕಪ್ ಆಗಿ ಎಷ್ಟು ಫಂಡ್ ಇದೆ, ಓಕೆ,
ಅಂಡ್ ದೆನ್ ಯಾವ ಲೆವೆಲ್ ಅಲ್ಲಿ ಟೋಕನ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲವೂ ಕೂಡ ವಿಚಾರಗಳನ್ನ ನಾವು ನೋಡ್ಬೇಕಾಗುತ್ತೆ. ಸೊ 410 ಸೊ ಸೊ ನಾವು ನೋಡ್ಬೇಕಾಗಿರೋ 53 ಮಿಲಿಯನ್. ಸೊ 53 ಮಿಲಿಯನ್ 24 ಗಂಟೆಯಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು. ಅಂದ್ರೆ ಖರೀದಿ ಆಗಿರ್ತಕ್ಕಂಥದ್ದು 26 ಮಿಲಿಯನ್ ಅಂದ್ರೆ 260 ಕೋಟಿ ರೂಪಾಯಿ ಬೈಯಿಂಗ್ ಆಗಿದೆ. 27 ಮಿಲಿಯನ್ ಅಂದ್ರೆ 270 ಕೋಟಿ ರೂಪಾಯಿ ಸೆಲ್ಲಿಂಗ್ ಆಗಿದೆ. ಓಕೆ, ಸೊ ಲಿಕ್ವಿಡಿಟಿ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಲಿಕ್ವಿಡಿಟಿ ಅಂತ ಅಂದ್ರೆ ಏನು ಅಂದ್ರೆ, ಫಾರ್ ಎಕ್ಸಾಂಪಲ್ ಇವತ್ತು ನೀವು ಒಂದು $100 ನಿಮ್ಮ ಹತ್ರ ಡಾಲರ್ ಇದೆ, ಆ ಡಾಲರ್ನ ಕೊಟ್ಟು LGNS ನ ಖರೀದಿ ಮಾಡ್ತೀರಾ. ನಿಮಗೆ ಏನ್ ಸಿಕ್ತು? LGNS ಸಿಕ್ತು. ನೀವು ಸಿಸ್ಟಮ್ಗೆ ಕೊಡ ಅಂದ್ರೆ ಏನು ನೀವು ಖರೀದಿ ಮಾಡಿರ್ತಕ್ಕಂಥ ಡಾಲರ್ ಏನಿದೆ ಅದು ಲಿಕ್ವಿಡಿಟಿಗೆ ಹೋಗಿ ಕೂರುತ್ತೆ. ಓಕೆ, ಸೊ ಇದ್ರ ಮುಖಾಂತರ ಜನಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ಲಿಕ್ವಿಡಿಟಿ. ಇಲ್ಲಿ ಯಾರೋ ಸಿಸ್ಟಮ್ ನ ಕಂಟ್ರೋಲ್ ಮಾಡ್ತಾರೆ, ಇಲ್ಲ ಕಾಂಟ್ರಾಕ್ಟ್ ಅನ್ನ ಡಿಪ್ಲಾಯ್ ಮಾಡಿ ಡಿಸೈನ್ ಮಾಡಿ ಸಿಸ್ಟಮ್ ಅನ್ನ ಮಾರ್ಕೆಟ್ಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಮಾರ್ಕೆಟ್ ಆಸ್ ಪರ್ ಪಬ್ಲಿಕ್ ಡಿಪೆಂಡೆನ್ಸಿ ಮೇಲೆ ಸಿಸ್ಟಮ್ ಏನಾಗುತ್ತೆ ವರ್ಕ್ ಆಗ್ತಾ ಹೋಗುತ್ತೆ. ಇಲ್ಲಿ ಯಾರೋ ಕಂಟ್ರೋಲ್ ಮಾಡ್ತಾರೆ, ಸಿಸ್ಟಮ್ ಅನ್ನ ಬೈಸೆಲ್ ಮಾಡ್ತಾರೆ, ಅಥವಾ ನಮಗೆ ಡೈಲಿ ಟೋಕನ್ ಯಾರೋ ಜನರೇಟ್ ಮಾಡಿ ಕಳಿಸ್ತಾರೆ, ಇಲ್ಲ ಎಲ್ಲವೂ ಕೂಡ ಆಟೋಮೆಟಿಕ್ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಆಗ್ತಕ್ಕಂಥದ್ದು. ಸೊ ಲಿಕ್ವಿಡಿಟಿ ಅಂತಕ್ಕಂಥದ್ದು ನಾವು ಚೆಕ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ $410 ಮಿಲಿಯನ್ ಇದೆ ಲಿಕ್ವಿಡಿಟಿ, ಅಂದ್ರೆ ಸಿಸ್ಟಮ್ ನ ಫಂಡಿಂಗ್ ಅಂದ್ರೆ ಲಿಕ್ವಿಡಿಟಿ, ಟೋಕನ್ ಲಿಕ್ವಿಡಿಟಿ. ಇದರಲ್ಲಿ 50% ಫಂಡ್ ಡಾಲರ್ ಮುಖಾಂತರ ಇರುತ್ತೆ. ಅಂದ್ರೆ ಹತ್ತತ್ರ 205 ಇಲ್ಲಿ ನೋಡ್ತಾ ಇದ್ರೆ ಕೆಳಗೆ 205 ಮಿಲಿಯನ್, ಹತ್ತತ್ರ 2,000 ಕೋಟಿ ಡಾಲರ್ ಮುಖಾಂತರ ಇರ್ತಕ್ಕಂಥದ್ದು. 2,000 LGNS ಮುಖಾಂತರ ಫಂಡಿಂಗ್. ಟೋಟಲ್ ಲಿಕ್ವಿಡಿಟಿ ಬಂದು 410 ಮಿಲಿಯನ್. ಅಂದ್ರೆ ಈ ಲಿಕ್ವಿಡಿಟಿ ಯಾವ ತರ ಸ್ಟೆಬಿಲಿಟಿ ಆಗಿ ಲಾಸ್ಟ್ ಒಂದು 1 ಮಂತ್ ಇಂದ 1 ಇಯರ್ ಇಂದ ಅಥವಾ 3 ಮಂತ್ಸ್ ಇಂದ ನಾವೆಲ್ಲವೂ ಕೂಡ ಚೆಕ್ ಮಾಡಿದಾಗ ಆ ಲಿಕ್ವಿಡಿಟಿ ಎಷ್ಟು ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ ಅನ್ನೋದ್ರ ಮೇಲೆ ನಾವು ಡಿಸೈಡ್ ಮಾಡ್ಬೋದು ಆ ಟೋಕನ್ ಅನ್ನ ಖರೀದಿ ಮಾಡಬೇಕು ಬೇಡವಾ ಅಂತ. ಸೊ ಪ್ರತಿನಿತ್ಯ ಕೂಡ ಅರೌಂಡ್ 210 250 ಕೋಟಿ 300 ಕೋಟಿ ತನಕ ಬೈ ಸೆಲ್ ಆಗ್ತಾ ಇರ್ತಕ್ಕಂಥದ್ನ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಓಕೆ, ಸೊ ಒಂದು ಪಾಯಿಂಟ್ ಆಯ್ತು, ಲಿಕ್ವಿಡಿಟಿ ಚೆಕ್ ಮಾಡಬೇಕು, ಪ್ರತಿದಿನದ ವ್ಯಾಲ್ಯೂಮ್ ಚೆಕ್ ಮಾಡಬೇಕು, ಅಂಡ್ ದೆನ್ ಎವ್ರಿ ಸೆಕೆಂಡ್ ಯಾವ ತರ ಬೈ ಸೆಲ್ ಆಗ್ತಾ ಇದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡೋಣ, $10,000 ಮೇಲ್ಕಿನ ಖರೀದಿ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ರೆ 2 ನಿಮಿಷದ ಕೆಳಗೆ $15,000 ಒಂದು ವ್ಯಾಲೆಟ್ ಇಂದ ಖರೀದಿ ಆಗಿರ್ತಕ್ಕಂಥದ್ದು. ಇದು ಯಾವುದೇ ತರದ ನಂಬರ್ ವೆಬ್ಸೈಟ್ ಅಲ್ಲಿ ನಂಬರ್ ಅಲ್ಲ, ಈ ವಿತ್ ಅಡ್ರೆಸ್ ನ ವೆಬ್ಸೈಟ್ ಅಲ್ಲಿ ಬ್ಲಾಕ್ ಚೈನ್ ಅಲ್ಲಿ ಯಾರು ಬೇಕಾದ್ರೂ ಚೆಕ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ಈಗ 10, 15, $20,000 ಕೊಟ್ಟು LGNS ನ ಖರೀದಿ ಮಾಡಿದ್ರೆ ನಿಮ್ದು ಕೂಡ ಟ್ರ್ಯಾಕ್ ಆಗುತ್ತೆ. ನಿಮ್ಮ ಅಡ್ರೆಸ್ ಅಲ್ಲೂ ಕೂಡ ಯಾವಾಗ ಖರೀದಿ ಮಾಡಿದ್ರಿ, ಯಾವಾಗ ಸೆಲ್ ಮಾಡಿದ್ರಿ, ಯಾವಾಗ ಟ್ರಾನ್ಸ್ಫರ್ ಮಾಡಿದ್ರಿ, ಎವ್ರಿಥಿಂಗ್ ಪ್ರತಿಯೊಂದು ವಿಚಾರನೂ ಕೂಡ ನೋಡ್ಬೋದು. ಸೊ ನೋಡ್ತಾ ಇದ್ರ 3 ನಿಮಿಷದ ಕೆಳಗೆ $15,000 ಖರೀದಿ ಆಗಿರತಕ್ಕಂಥದ್ದು, 17 ನಿಮಿಷದ ಕೆಳಗೆ 34 ಲಕ್ಷದ ಖರೀದಿ ಆಗಿರ್ತಕ್ಕಂಥದ್ದು. ಈ ತರ ಬೈಸೆಲ್ ಆಗಿರ್ತಕ್ಕಂಥದ್ನು ಕೂಡ ನಾವು ಚೆಕ್ ಮಾಡ್ಬೋದು. ನೋಡಿ, ಈ ಟೋಕನ್ ಬಂದು ಯಾವುದೇ ತರದ ಟ್ರೇಡಿಂಗ್ ಟೋಕನ್ ಅಲ್ಲ. ನೀವು ನನಗೆ ಕ್ವಶನ್ ಕೇಳಬಹುದು, ಸರ್ ಇವಾಗ ಏನೋ ಖರೀದಿ ಮಾಡಿರ್ತಾರೆ, ನೆಕ್ಸ್ಟ್ ಮಿನಿಟ್ ಸೆಲ್ ಮಾಡ್ಬೋದಲ್ಲ, ನೆಕ್ಸ್ಟ್ ಸೆಕೆಂಡ್ ಸೆಲ್ ಮಾಡ್ಬೋದಲ್ಲ. ಸೊ ಈ ಟೋಕನ್ ಏನಿದೆ ಇದು ಹೋಲ್ಡಿಂಗ್ ಟೋಕನ್, ಹೋಲ್ಡಿಂಗ್ ಅಂಡ್ ಗೆಟಿಂಗ್ ಬೆನಿಫಿಟ್ ಕಾಂಪೌಂಡಿಂಗ್ ಟೋಕನ್. ಇದು ಯಾವುದೇ ತರದ್ದು ಬೈಸೆಲ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಈ ಟೋಕನ್ ಅನ್ನ ಖರೀದಿ ಮಾಡ್ತೀರಾ. ಈಗ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ 15,500 ಖರೀದಿ ಮಾಡಿದ್ದಾನೆ. ಎಷ್ಟು LGNS ಸಿಕ್ಕಿದೆ ಅವರಿಗೆ ಅಂತಂದ್ರೆ 4,000 LGNS ಸಿಕ್ಕಿದೆ. ಈ 4,000 LGNS ನ ಖರೀದಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಸೆಲ್ ಮಾಡಿದ್ರೆ, ತಗೊಂಡ ತಕ್ಷಣನೇ ಸೆಲ್ ಮಾಡಿದ್ರೆ 5% ಡಿಡಕ್ಟ್ ಆಗುತ್ತೆ. ಓಕೆ, ಸೊ ಅಂದ್ರೆ ಅರ್ಥ ನಾನ್ ನಿಮಗೆ ತಿಳಿಸ್ಬೇಕಾಗಿರೋದು ಏನು ಅಂದ್ರೆ, ಏನೆಲ್ಲ ಖರೀದಿ ಮಾಡಿರ್ತಾರಲ್ಲ ಅವ್ರು ಯಾರು ಕೂಡ 1 ವಾರ, 10 ದಿನ, 15 ದಿನ, 1 ತಿಂಗಳಿಗೆ ಇಟ್ಕೊಳ್ಳಿಕ್ಕೆ ಬಂದಿರಲ್ಲ. ಓಕೆ, ಮೇ ಬಿ ಅವರೆಲ್ಲ ಲಾಂಗ್ ಟರ್ಮ್ ತಮ್ಮದೇ ಆದಂತ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಇಮಿಡಿಯೇಟ್ಲಿ ಯಾರು ಕೂಡ ಸೆಲ್ ಮಾಡಲ್ಲ. ಓಕೆ, ವೈ? ಬಿಕಾಸ್ 5% ಸೆಲ್ ಟ್ಯಾಕ್ಸ್ ಇದೆ. ಸೊ ಈ ತರ ಸೆಲ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ ಪ್ರತಿದಿನ. ಬರೀ ಪ್ರೈಸ್ ನಷ್ಟೇ ನಾವು ಅಬ್ಸರ್ವ್ ಮಾಡಬಾರದು, ಆ ಟೋಕನ್ ನ ಯಾವ ತರ ಡಿಮ್ಯಾಂಡ್ ಇದೆ ಏನು ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಬೇಕು. ಅಂಡ್ ದೆನ್ ಆ ಟೋಕನ್ ನ ಖರೀದಿ ಮಾಡ್ಲಿಕ್ಕೆ ಡೇ ಬೈ ಡೇ ಕಮ್ಯುನಿಟಿ ಜಾಸ್ತಿ ಆಗ್ತಾ ಇದೆನಾ ಅಂತಕ್ಕಂಥದ್ದನ್ನು ಕೂಡ ಚೆಕ್ ಮಾಡ್ಬೇಕು. ನೀವು ಬ್ಲಾಕ್ ಚೈನ್ ಅಲ್ಲಿ ಹೋದ್ರೆ ಹತ್ತತ್ರ 23 ಲಕ್ಷ ಕಮ್ಯುನಿಟಿ ಹೊಂದಿರತಕ್ಕಂಥ ಟೋಕನ್ LGNS. ಓಕೆ, ಯಾಕೆ ಈ ಟೋಕನ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಅಂದ್ರೆ, ಕಂಪ್ಲೀಟ್ ಫ್ರೇಮ್ ವರ್ಕ್ ಪಿಕ್ಚರ್ ಇರ್ತಕ್ಕಂಥದ್ದು ಇದ್ರ ಮೇಲೆ ನೋಡ್ತಾ ಇದ್ದೀರಾ. 23,96,350 ಹೋಲ್ಡರ್ಸ್ ಹೊಂದಿರತಕ್ಕಂಥದ್ದು LGNS. ಓಕೆ,
ಸೊ ಯಾಕೆ ಈ ಟೋಕನ್ ಬಗ್ಗೆ ಹೇಳಿದೆ? ಸೊ ಮೇನ್ ಫೋಕಸ್ ಇರ್ತಕ್ಕಂಥದ್ದು ಟೋಕನ್ ಮೇಲೆ, ಸಿಸ್ಟಮ್ ಇನ್ವಾಲ್ವ್. ಮತ್ತೆ ಟೋಕನ್ ಬಂದು ಸೆರ್ಟಿಕ್ ಸಿಸ್ಟಮ್ ಇಂದ ದ ನಂಬರ್ ಒನ್ ಆಡಿಟಿಂಗ್ ಸಿಸ್ಟಮ್ ಕಂಪನಿ ಅಂತ ಹೇಳ್ಬೋದು, ರಿಲೇಟೆಡ್ ಟು ಬ್ಲಾಕ್ ಚೈನ್ ಅಥವಾ RWA ಬೇರೆ ಬೇರೆ ಕ್ರಿಪ್ಟೋಗೆ ಆಡಿಟಿಂಗ್ ಮಾಡಿ ಅದಕ್ಕೆ ಆದಂತ ಸ್ಕೋರ್ ಕೊಡ್ತಕ್ಕಂಥದ್ದು ಸೆರ್ಟಿಕ್. ಅದರಿಂದನೂ ಕೂಡ ಸ್ಕೋರಿಂಗ್ ರೇಟಿಂಗ್ ಸಿಕ್ಕಿರ್ತಕ್ಕಂಥದ್ದು. Certic.com ಅಲ್ಲಿ ನೀವು ಚೆಕ್ ಮಾಡಿದ್ರೆ LGNS ಒರಿಜಿನ್ ಅಂತ ನೋಡಿದ್ರೆ ಪ್ರತಿದಿನ ಎಷ್ಟು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಈ ಈ ಈ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ಲಿಕ್ಕೆ ಎಷ್ಟು ಟೈಮ್ ನ ಸಿಸ್ಟಮ್ ತಗೊಂಡಿದ್ದಾರೆ. ಓಕೆ, ಆಸ್ ಪರ್ ಪ್ರೊಬಾಬಿಲಿಟಿ ಇವತ್ತು ನಡೀತಾ ಇರ್ತಕ್ಕಂತ ಒಂದು ವ್ಯವಹಾರ ನೋಡಿದ್ರೆ ಇದ್ರದ್ದು ಲೈಕ್ ಏಜ್ ಎಷ್ಟು, ಎಲ್ಲಿ ತನಕ ಇದ್ರದ್ದು ಸಿಸ್ಟಮ್ ಪ್ರೊಬಾಬಿಲಿಟಿ ನಡೀಬಹುದು. ಓಕೆ, ಸೊ ಈ ಟೋಕನ್ ಅಲ್ಲಿ ಏನಾದ್ರೂ ಒಂದು ಓನರ್ ಕಂಟ್ರೋಲ್ ಇದೆನಾ, ಪಬ್ಲಿಕ್ ಎಷ್ಟು ಹೋಲ್ಡ್ ಮಾಡಿದ್ದಾರೆ, ಅಥವಾ ಈ ಟೋಕನ್ ಅನ್ನ ಯಾರಾದ್ರೂ ಕೂಡ ಇಂಟರ್ನಲ್ಲಿ ಸೆಲ್ ಮಾಡ್ತಾ ಇದಾರ, ಪ್ರತಿಯೊಂದಕ್ಕೂ ಕೂಡ ನಿಮಗೆ ರೇಟಿಂಗ್ ಇರುತ್ತೆ. ನೀವು Certic.com ಅಲ್ಲಿ ಚೆಕ್ ಮಾಡಿದ್ರೆ LGNS ಎಲ್ಲದಕ್ಕೂ ಕೂಡ ಸ್ಕೋರಿಂಗ್ ಇರುತ್ತೆ. ಯಾವ ಕಂಟ್ರಿಯಿಂದ ಯೂಸರ್ಸ್ ಇದ್ದಾರೆ, ಎಷ್ಟು ಜನ ಯೂಸರ್ಸ್ ಇದ್ದಾರೆ, ಪ್ರತಿ ಒಂದು ವಿಚಾರನೂ ಕೂಡ ನೀವು Certic ಅಲ್ಲಿ ತಿಳ್ಕೊಬಹುದು. Certic ಇಂದ ಇದಕ್ಕೆ ಸ್ಕೋರಿಂಗ್ ಸಿಕ್ಕಿರ್ತಕ್ಕಂಥದ್ದು. ಸೊ ಇದೊಂದು ಬಂದು Web3 ಪ್ರಾಜೆಕ್ಟ್. ಇದು ಯಾವುದೇ ರೀತಿಯ ID ಪಾಸ್ವರ್ಡ್, ವೆಬ್ಸೈಟ್, ಮೇಲ್, OTP ವೆರಿಫಿಕೇಶನ್, ಕಸ್ಟಮರ್ ಕೇರ್ ಇದು ಯಾವುದೂ ಇಲ್ಲ. ಕೋಡಿಂಗ್ ಇಸ್ ದ ಫೈನಲ್ ಪ್ರೋಸೆಸ್, ಅಂದ್ರೆ ಕೋಡಿಂಗ್ ಮುಖಾಂತರ ಸಿಸ್ಟಮ್ ರನ್ ಆಗ್ತಕ್ಕಂಥದ್ದು. ಓಕೆ, Web3 ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವೇನ್ ಇಷ್ಟೋ ತನಕ LGNS ನ ಟೋಕನ್ ಬಗ್ಗೆ ನೋಡಿದ್ವಿ, ಅದ್ರ ಮುಖಾಂತರನೇ ನಮ್ಗೆ ಇಲ್ಲಿ ಎಂಟ್ರಿ ಪಾಯಿಂಟ್ ಅಂತ ಸಿಗ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನಾವೇನು ಒರಿಜಿನಲಿ ಇನ್ವಾಲ್ವ್ ಆಗ್ತೀವಿ LGNS ಟೋಕನ್ ಮುಖಾಂತರ, ಇಲ್ಲಿ ಒರಿಜಿನ್ ಯಾವುದೇ ತರದ ದುಡ್ಡಿಗೆ ದುಡ್ಡು ಕೊಡ್ತೀನಿ ಅಂತಕ್ಕಂಥದ್ನ ಸಿಸ್ಟಮ್ ತಿಳಿಸೋಲ್ಲ. ಅಂದ್ರೆ ನೀವು ದುಡ್ಡು ಕೊಡಿ, ನಿಮ್ಗೆ ಬರ್ತಕ್ಕಂಥ ದುಡ್ಡಲ್ಲಿ ಡೈಲಿ 1%, ಮಂತ್ಲಿ 10%, 20 ಮಂತ್ಸ್ ಲಾಕಿಂಗ್, 12 ಮಂತ್ಸ್, ಅಥವಾ ನಿಮ್ ಪ್ರಿನ್ಸಿಪಲ್ ಆಫ್ಟರ್ ರಿಕವರಿ, ಆಫ್ಟರ್ ಮೆಚುರಿಟಿ ಆದ್ಮೇಲೆ ಇದು ಯಾವುದು ಕೂಡ ಇಲ್ಲ. ಓಕೆ, ಸಿಸ್ಟಮ್ ಏನ್ ಹೇಳುತ್ತೆ, ನಾನು ಇಲ್ಲಿ ತನಕ ಯಾವ ಟೋಕನ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಆ LGNS ಟೋಕನ್ ಖರೀದಿ ಮಾಡಿ, ನಿಮ್ಗೆ ಎಷ್ಟಾದ್ರೂ ಮಾಡಿ. ಇದು ವರ್ಕ್ ಆಗ್ತಕ್ಕಂಥದ್ದು ಸೇಮ್ ಲೈಕ್ ಡಿಮೆಟ್ ಅಕೌಂಟ್. ನಾವು ಇಂಡಿಯಾದಲ್ಲಿ ಯಾವ ತರ ಒಂದು ಶೇರ್ಸ್ ನ, ಸ್ಟಾಕ್ಸ್ ನ ಖರೀದಿ ಮಾಡ್ಲಿಕ್ಕೆ ಒಂದು ಡಿಮೆಟ್ ಅಕೌಂಟ್ ನ ಕ್ರಿಯೇಟ್ ಮಾಡ್ತೀವಿ. ಡಿಮೆಟ್ ಅಕೌಂಟ್ ಇಲ್ಲೇ ಮಾಡಬೇಕು ಅಂತೇನಿಲ್ಲ. ಏಂಜಲ್ ಬ್ರೋಕಿಂಗ್, ಝೆರೋದಾ, ಯಾವ ತರ ಸಾಕಷ್ಟು ಒಂದು ಎಕ್ಸ್ಚೇಂಜ್ ಗಳ ಬಳಸ್ಕೊಳ್ತೀವಿ, ಅದೇ ತರ ಇಲ್ಲಿ ವ್ಯಾಲೆಟ್ಸ್ ಗಳಿದೆ. ಆ ವ್ಯಾಲೆಟ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಸಿಗ್ತಕ್ಕಂಥ ವ್ಯಾಲೆಟ್ಸ್ ಯಾವ ವ್ಯಾಲೆಟ್ ಬೇಕಾದ್ರೂ ಯೂಸ್ ಮಾಡಿ. ಟ್ರಸ್ಟ್ ವ್ಯಾಲೆಟ್, ಮೆಟಾಮಾಸ್ಕ್, ಸೇಫ್ ಪಾಲು, ಬಿಟ್ಕೆಟ್, ಟೋಕನ್ ಪಾಕೆಟ್, ಈ ತರ ಸಾಕಷ್ಟು 250ಕ್ಕಿಂತ ಹೆಚ್ಚು ವ್ಯಾಲೆಟ್ಸ್ ಇದೆ. ನಿಮ್ಗೆ ಯಾವ್ದು ಯೂಸರ್ ಫ್ರೆಂಡ್ಲಿ ಅನ್ಸುತ್ತೋ ಆ ವ್ಯಾಲೆಟ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ನೀವು LGNS ನ ನಿಮ್ಮ ಡಾಲರ್ ಮುಖಾಂತರ ನೀವೇ ಖರೀದಿ ಮಾಡಬಹುದು. ಓಕೆ, ಸೊ ಸಿಸ್ಟಮ್ ಇಲ್ಲಿ ಒಂದು ಕಮ್ಯುನಿಟಿ ಬೇಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಸ್ಟೇಕಿಂಗ್ ಪ್ರೋಗ್ರಾಮ್ ನ ಡಿಸೈನ್ ಮಾಡಿರ್ತಕ್ಕಂಥದ್ದು. ಆ ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು LGNS ನ ಸಿಸ್ಟಮಿಗೆ ಕೊಡಬೇಕು. ಸಿಸ್ಟಮ್ ನಮಗೆ ರಿಟರ್ನ್ ರಿವಾರ್ಡ್ ಕೊಡ್ತಕ್ಕಂಥದ್ದು LGNS ನೇ. ಯಾವುದೇ ತರದ ದುಡ್ಡಿಗೆ ದುಡ್ಡು, ಪರ್ಸೆಂಟೇಜು, 2 ಮಂತ್ಸ್ ಡಬಲ್, 3 ಮಂತ್ಸ್ ಡಬಲ್ ಅಂತ ಸಿಸ್ಟಮ್ ಏನೇ ಹೇಳಲ್ಲ. ಓಕೆ, ಸಿಸ್ಟಮ್ ಏನ್ ಹೇಳುತ್ತೆ, LGNS ನ ಖರೀದಿ ಮಾಡಿರ್ತಕ್ಕಂಥ LGNS ನ ಸ್ಟೇಕ್ ಮಾಡಿ ಸಿಸ್ಟಮಿಗೆ ಕೊಡಿ. ಸಿಸ್ಟಮ್ ರಿಟರ್ನ್ ನ ನಿಮ್ಗೆ LGNS ನೇ ಪ್ರಾಫಿಟ್ ಆಗಿ ಕೊಡುತ್ತೆ. ಓಕೆ, ಸೊ ಅದು ಯಾವ ತರ ಕೊಡುತ್ತೆ, ಯಾವ ವೇಯಲ್ಲಿ ಕೊಡುತ್ತೆ ಅಂತಕ್ಕಂಥದ್ನ ನಿಮ್ಗೆ ತಿಳಿಸ್ತೀನಿ. ಓಕೆ, ಬಟ್ ಇಲ್ಲಿ ವೆರಿ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಯಾವುದೇ ಒಂದು ಟೋಕನ್ ಅನ್ನ, ಫಾರ್ ಎಕ್ಸಾಂಪಲ್ ನೀವು ಬಿಟ್ಕಾಯಿನ್ ನ ಲಾಸ್ಟ್ ಇಯರ್ ನೀವು ಖರೀದಿ ಮಾಡಿ ಹೋಲ್ಡ್ ಮಾಡಿದ್ರಿ ಅನ್ಕೊಳ್ಳಿ. ಯಾರೆಲ್ಲ 1 ಲಕ್ಷ, 1 ಕೋಟಿ, 10 ಲಕ್ಷಕ್ಕೆ ಖರೀದಿ ಮಾಡಿರ್ತೀರಾ, ಇವತ್ತು ನೀವು ಸೆಲ್ ಮಾಡ್ಬೇಕು ಅಂದ್ರೆ ಒಂದು ಬಿಟ್ಕಾಯಿನ್ ಬೆಲೆ ಎಷ್ಟಿದೆ, 80 ಲಕ್ಷ ಇದೆ. ಓಕೆ, ಸೊ ಈಗ ಎರಡು ವೇ ಅಲ್ಲಿ ಆಪ್ಷನ್ ಇರುತ್ತೆ. ಒಂದು ವೇಟ್ ಮಾಡ್ಬೇಕು, ಇಲ್ಲ 80 ಲಕ್ಷಕ್ಕೆ ಸೇಲ್ ಮಾಡ್ಬೇಕು. ಅಂದ್ರೆ ನೀವೇನ್ ಖರೀದಿ ಮಾಡಿದ್ರಿ ಒಂದು ಬಿಟ್ಕಾಯಿನ್, ಆ ಬಿಟ್ಕಾಯಿನ್ ನ ಸಂಖ್ಯೆ ಏನ್ ಜಾಸ್ತಿ ಆಗಿಲ್ಲ, ಅದರದ್ದು ಕ್ವಾಂಟಿಟಿ ಎಷ್ಟಿದೆ, ಇದ್ದಿದ್ ಬಿಟ್ಕಾಯಿನ್ ಒಂದೇ ಇದೆ. ಅಂದ್ರೆ ನಿಮ್ಮ ಬೆಲೆ, ನಿಮ್ಮ ಪ್ರಾಫಿಟ್ ಡಿಸೈಡ್ ಆಗೋದು ಬಿಟ್ಕಾಯಿನ್ ನ ಬೆಲೆ ಮೇಲೆ. ಓಕೆ, ನೀವು ಯಾವುದೇ ಒಂದು ಶೇರ್ಸ್ ನ ಒಂದು ಖರೀದಿ ಮಾಡ್ತೀರಾ ಅನ್ಕೋಣ, ಇನ್ಫೋಸಿಸ್ ನ ಶೇರ್ ನ ಖರೀದಿ ಮಾಡ್ತೀರಾ, ಒಂದು 100 ರೂಪಾಯಿ ಕೊಟ್ಟು ಒಂದು ಶೇರ್ ನ ಖರೀದಿ ಮಾಡ್ತೀರಾ ಅಂತ ಎಕ್ಸಾಂಪಲ್ ಅನ್ಕೋಣ. ಓಕೆ, ಸೊ ಯಾವುದು ಕೂಡ ಇನ್ಫೋಸಿಸ್ ಕಂಪನಿಯನ್ನು ನಿಮ್ಗೆ ಹೇಳಿರಲ್ಲ ಇಂತಿಷ್ಟೇ ಖರೀದಿ ಮಾಡಿ, ಇಷ್ಟು ರೂಪಾಯಿದ್ದೇ ಮಾಡಿ, ಯಾವುದೇ ತರದ ಪ್ಯಾಕೇಜ್ ಏನು ಇಲ್ಲ. ಇಲ್ಲೂ ಕೂಡ ಅದೇ ತರ LGNS ನ ನೀವು ಎಷ್ಟು ಬೇಕಾದ್ರೂ ಖರೀದಿ ಮಾಡ್ಬೋದು, ಅರ್ಧ, 1, 10, 50 ನಿಮ್ ಇಷ್ಟ. ಓಕೆ, ಯಾವಾಗ ಬೇಕಾದ್ರೂ ಸೆಲ್ ಮಾಡ್ಬೋದು, ಎಲ್ಲವೂ ಕೂಡ ನಿಮ್ ಕಂಟ್ರೋಲ್. ಬಟ್ ಇಲ್ಲಿ ನಮಗೆ ಪ್ರಾಫಿಟ್ ಡಿಸೈಡ್ ಆಗ್ತಕ್ಕಂಥದ್ದು LGNS ನ ಬೆಲೆಯಿಂದ ಅಲ್ಲ. LGNS ನ ಬೆಲೆ ಜಾಸ್ತಿ ಆಗ್ತಾ ಇದ್ರು ಕೂಡ ಪ್ರಾಫಿಟ್ ಬರ್ತಕ್ಕಂಥ ಇಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. LGNS ನ ಬೆಲೆ ಕಮ್ಮಿ ಆಗ್ತಾ ಇದ್ರು ಕೂಡ ನಮ್ಮ ಪೋರ್ಟ್ಫೋಲಿಯೋನ, ನಾವು ಇಲ್ಲಿ ಬೆನಿಫಿಟ್ ನ ತಗೊಳ್ತಕ್ಕಂಥ ಒಂದು ವೆರಿ ಬೆಸ್ಟ್ ಮೆಕ್ಯಾನಿಸಮ್ ನ ಸಿಸ್ಟಮ್ ಹೊಂದಿರತಕ್ಕಂಥದ್ದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ 137 ಸ್ಮಾರ್ಟ್ ಕಾಂಟ್ರಾಕ್ಟ್ ನಿಂದ ಸಿಸ್ಟಮ್ ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಏನಪ್ಪಾ ಇದು 137 ಸ್ಮಾರ್ಟ್ ಕಾಂಟ್ರಾಕ್ಟ್ ಅಂದ್ರೆ,
ಸಿಸ್ಟಮ್ ತಂದೆ ಆದಂತ ಒಂದು ಸ್ಟ್ರೆಂತ್ ಅನ್ನ ಹೊಂದಿದೆ. ಓಕೆ, ಯಾವುದೇ ಟೈಮಲ್ಲಿ ಯಾವಾಗ ಬೇಕಾದ್ರೂ ಕೂಡ ಸಿಸ್ಟಮ್ ಅಲ್ಲಿ ಒಂದು ಪ್ಯಾನಿಕ್ ಸಿಚುವೇಶನ್ ನ ಕ್ರಿಯೇಟ್ ಆಗ್ಬೋದು. ಅಂದ್ರೆ ಯಾವಾಗ ಯಾವುದೇ ಒಂಥರ ನ್ಯೂಸ್ ಇಂದ ಅಥವಾ ಬೇರೆ ಬೇರೆ ತರ ನೆಗೆಟಿವಿಟಿ ನಾವು ಯೋಚನೆ ಮಾಡಿದ್ರು ಕೂಡ ಸಿಸ್ಟಮ್ ಒಂದು ಸ್ಟ್ರೆಂತ್ ನ ತೋರಿಸ್ಲಿಕ್ಕೆ ಒಂದು 137 ಒಂದು ಕಾಂಟ್ರಾಕ್ಟ್ ಕೋಡಿಂಗ್ ನ ರೆಡಿ ಮಾಡಿ ಇಟ್ಟಿದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಲಾಸ್ಟ್ ಆಲ್ರೆಡಿ 1 year ಇಂದ ಇದ್ದಾರೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು 15 days ಬಿಫೋರ್ ಒಂದು ಪ್ಯಾನಿಕ್ ಸೆಲ್ಲಿಂಗ್ ಶುರು ಆಗಿತ್ತು ಡ್ಯೂ ಟು ಫೇಕ್ ನ್ಯೂಸ್ ಅಥವಾ ಯಾವುದೇ ತರದ ನಾಲೆಡ್ಜ್ ಇಲ್ಲದೆ ಜನಗಳು ಏನ್ ಸೆಲ್ಲಿಂಗ್ ಶುರು ಆಯ್ತು. ಆ ಸೆಲ್ಲಿಂಗ್ ಶುರು ಆಗಿದ್ರಿಂದ ಲಿಕ್ವಿಡಿಟಿ ಕಮ್ಮಿ ಆಗ್ತಾ ಹೋಯ್ತು. ಆ ಲಿಕ್ವಿಡಿಟಿಗೆ ಒಂದು ಸ್ಟ್ರೆಂತ್ ಸಿಗ್ಲಿ, ಆ ಲಿಕ್ವಿಡಿಟಿ ಮತ್ತೆ ಫಿಲಪ್ ಆಗ್ಲಿ, ಆ ಟ್ರೆಜರಿ ಬ್ಯಾಲೆನ್ಸ್ ಮತ್ತೆ ಅದರಲ್ಲಿ ಆಡ್ ಆಗ್ಲಿ ಅಂತ ಸಿಸ್ಟಮ್ ಏನ್ ಮಾಡ್ತು, 360 ದಿನದ ಸ್ಟೇಕಿಂಗ್ ನ ರಿಲೀಸ್ ಮಾಡ್ತು, ಸ್ಟಾರ್ಟ್ ಮಾಡ್ತು. ಅದಕ್ಕೆ ಆದಂತ ಒಂದು ಕಾಂಟ್ರಾಕ್ಟ್ ಏನಾಯ್ತು, ಒಂದು ಕೋಡಿಂಗು ಸಿಸ್ಟಮ್ ಅಲ್ಲಿ ಲಾಂಚ್ ಆಯ್ತು, ಆಕ್ಟಿವೇಟ್ ಆಯ್ತು. ಅದರಿಂದ ಏನಾಯ್ತು, ಜನಗಳು ಆ ಪ್ರಾಡಕ್ಟ್ ನ ಖರೀದಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಖರೀದಿ ಮಾಡಿದಾಗ ಸಿಸ್ಟಮ್ ಏನಾಯ್ತು, ಮತ್ತೆ ತಂದೆ ಆದಂತ ಒಂದು ಬ್ಯಾಲೆನ್ಸಿಂಗ್ ಕಡೆ ಹೋಯ್ತು. ಆತರ ಈ ತರ 137 ಒಂದು ಟ್ರಂಪ್ ಕಾರ್ಡ್ ನ ಸಿಸ್ಟಮ್ ಅಲ್ಲಿ ಒಂದು ಹೊಂದಿರತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿಗೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಆ 137 ವಿಚಾರಗಳನ್ನ ನಾವು ಬರ್ತಕ್ಕಂಥ ದಿನಗಳಲ್ಲಿ ನೋಡಬಹುದು. ಸ್ಟೇಬಲ್ ಕಾಯಿನಿಗೆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಸೊ ಬೇರೆ ಬೇರೆ ಏನೆಲ್ಲ ಸಿಸ್ಟಮ್ ಅಲ್ಲಿ ಒಂದೊಂದು ಎಕ್ಸ್ಟ್ರಾ ಆಪ್ಷನ್ಸ್ ಬರುತ್ತಲ್ಲ, ಆ ಎಕ್ಸ್ಟ್ರಾ ಆಪ್ಷನ್ಗೂ ಕೂಡ ಒಂದು ಕಾಂಟ್ರಾಕ್ಟ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇದು ಯಾವುದೇ ತರದ ಪ್ರೀಮೈನ್ ಟೋಕನ್ ಅಲ್ಲ. ಈ ಟೋಕನ್ ಇಂತಿಷ್ಟೇ ಅಂತಕ್ಕಂಥದ್ದು ಸಪ್ಲೈ ಇಲ್ಲ. ಮಾರ್ಕೆಟ್ ಡಿಮ್ಯಾಂಡ್ ಪ್ರಕಾರ ಈ ಟೋಕನ್ ಡೈಲಿ ಉತ್ಪತ್ತಿ ಆಗುತ್ತೆ, ಬರ್ನ್ ಕೂಡ ಆಗ್ತಕ್ಕಂಥದ್ದು. ಇದು ಟೋಕನ್ ಯಾವುದೇ ಕಾರಣಕ್ಕೂ ಕೂಡ ಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಈ ಟೋಕನ್ ನಿಮಗೆ ಸಿಗೋದಿಲ್ಲ. ಡಿಸೆಂಟ್ರಲೈಸ್ಡ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಈ ಟೋಕನ್ ಸಿಗ್ತಕ್ಕಂಥದ್ದು. ಈ ಟೋಕನ್ ಅನ್ನ ಸಪೋರ್ಟ್ ಮಾಡತಕ್ಕಂಥ ವ್ಯಾಲೆಟ್ಸ್ ಬಂದು ನಾವು ಆಲ್ರೆಡಿ ಹೇಳಿದೆ, ಸೇಫ್ ವಾಲ್, ಟೋಕನ್ ಪಾಕೆಟ್, ಬಿಟ್ಗೆ, ಟ್ರಸ್ಟ್ ವಾಲೆಟ್, ಮೆಟಾಮಾಸ್ಕ್, ಯಾವ್ದು ಬೇಕಾದ್ರೂ ನೀವು ಪಾಲಿಗಾನ್ ಬ್ಲಾಕ್ ಚೈನ್ ಬಳಸ್ಕೊಂಡು ಯೂಸ್ ಮಾಡಬಹುದು. ಸೊ ಏನು ಫಸ್ಟ್ ಇದರಿಂದ ಒರಿಜಿನಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಅಂತಂದ್ರೆ, ಸೊ ಇಲ್ಲಿ ಯಾವುದೇ ತರದ ಜಾಯ್ನಿಂಗ್ ಪ್ಯಾಕೇಜ್ ಇಲ್ಲ. ಸೊ ಫಂಡ್ ಲಾಕ್ ಇಲ್ಲ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನೀವು ಸಿಸ್ಟಮ್ ಇಂದ ನೀವು ಎಕ್ಸಿಟ್ ಆಗ್ಬೋದು ಸೆಲ್ ಮಾಡಿ. 0 day ಸ್ಟೇಕಿಂಗ್ ಅಂದ್ರೆ ಇಲ್ಲಿ ಒಂದು ಸ್ಟೇಕಿಂಗ್ ಪ್ರೋಗ್ರಾಮ್ ಇದೆ. ಆ ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಇಂತಿಷ್ಟು ದಿನಾನೇ ನೀವು ಮಾಡಬೇಕು ಅಂತ ಏನ್ ಕಂಡೀಷನ್ಸ್ ಇಲ್ಲ. ನೀವು ಒಂದಿನದ್ದು ಸಿಸ್ಟಮ್ ಅಲ್ಲಿ ಒಂದಿನ LGNS ನ ಕೊಟ್ರಿ ಒಂದಿನ ಕೊಟ್ಟು ಸಿಸ್ಟಮ್ ಇಂದ ಎಕ್ಸಿಟ್ ಆಗ್ತೀರಾ ಅಂದ್ರೂ ಕೂಡ ಒಂದಿನದ್ದು ನಿಮಗೆ ಸ್ಟೇಕಿಂಗ್ ಬೆನಿಫಿಟ್ ಸಿಗುತ್ತೆ. ಅಂದ್ರೆ 0 day ಸ್ಟೇಕಿಂಗ್, ಯಾವುದೇ ತರದ ಕಂಡೀಷನ್ಸ್ ಇಲ್ಲ. 10 ದಿನಾನೇ ಇಡಬೇಕು, 360 ದಿನಾನೇ ಇಡಬೇಕು ಅಂತಕ್ಕಂಥದ್ದಿಲ್ಲ. ನೋ ಕ್ಯಾಪಿಂಗ್. ಸೊ ಯಾವುದೇ ತರದ 2x 3x ಅಂತಕ್ಕಂಥದ್ದಿಲ್ಲ. ಯೂನಿಫಾರ್ಮ್ ರಿಟರ್ನ್, ಯಾರು ಎಷ್ಟೇ ಟೋಕನ್ ಆಗಿದ್ರು ಕೂಡ ಪರ್ಸೆಂಟೇಜ್ ಸೇಮ್. ಒಂದು ಟೋಕನ್ ಹಾಕಿದವ್ರಿಗೂ ಕೂಡ ಪರ್ಸೆಂಟೇಜ್ ಸೇಮ್. 1000 ಟೋಕನ್ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿದ್ರು ಕೂಡ ಪರ್ಸೆಂಟೇಜ್ ಸೇಮ್. ಯಾವುದೇ ತರದ ಯಾವ್ದಕ್ಕೂ ಕೂಡ ಮಿನಿಮಮ್ ಮ್ಯಾಕ್ಸಿಮಮ್ ಇಲ್ಲ. ವಿಡ್ರಾ ಮಾಡಿಕ್ಕೂ ಕೂಡ ಈವನ್ $1 ಇದ್ರು ಕೂಡ ಯು ಕ್ಯಾನ್ ಸ್ವ್ಯಾಪ್. ಅರ್ಧ ಟೋಕನ್ ಇದ್ರು ಕೂಡ ಯು ಕ್ಯಾನ್ ಸ್ವ್ಯಾಪ್. ಯಾವ್ದು ತರದ ಇಲ್ಲಿ ಮಿನಿಮಮ್ ಇಷ್ಟೇ ಟೋಕನ್ ಇದ್ರೆ ಮಾತ್ರ ಸ್ವ್ಯಾಪ್ ಆಗುತ್ತೆ ಅಂತಕ್ಕಂಥದ್ದು ಯಾವ್ದು ಇಲ್ಲ. ವಿಡ್ರಾಲ್ ವೆರಿ ಇನ್ಸ್ಟಂಟೇನಿಯಸ್ಲಿ ವರ್ಕ್ ಆಗ್ತಾ ಇರತಕ್ಕಂಥದ್ದು, ಯಾವುದೇ ತರದ ರಿನ್ಯೂವಲ್ ಇಲ್ಲ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ನಾವು ಸಿಸ್ಟಮ್ ಅಲ್ಲಿ ಏನ್ ಸ್ಟೇಕ್ ಮಾಡ್ತೀವಿ, LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಏನ್ ಸ್ಟೇಕ್ ಮಾಡ್ತೀವಿ, ಅದರಿಂದ ಇಲ್ಲಿ ಯಾರಿಗೂ ಕೂಡ ಹಣ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಯಾರೋ ನಮಗೆ ರೆಫರ್ ಮಾಡಿದ್ದಾರೆ, ಅವ್ರಿಗೆ 5% ರೆಫರಲ್ ಹೋಯ್ತು, ಅವಾರ್ಡ್ ಹೋಯ್ತು, ರಿವಾರ್ಡ್ ಹೋಯ್ತು, ರಾಯಲ್ಟಿ ಹೋಯ್ತು, ಟ್ರಿಪ್ ಹೋಯ್ತು, ಅದು ಯಾವುದೂ ಕೂಡ ಇಲ್ಲಿ ಇಲ್ಲ. ನಿಮ್ಮ ಫಂಡ್ ನಿಮ್ಮ ಅಕೌಂಟ್ ಅಲ್ಲಿ ಇರೋದು. ಸೊ ಡೈಲಿ ಬರ್ತಕ್ಕಂಥ ರೆವೆನ್ಯೂ ಅಂದ್ರೆ ಜನರೇಟ್ ಆಗ್ತಕ್ಕಂಥ ಸ್ಟೇಕಿಂಗ್ ಟೋಕನ್ ಇಂದ ಸಮ್ ಪಾರ್ಟ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಪ್ರಮೋಷನಲ್ ಆಕ್ಟಿವಿಟಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಕ್ಕಂಥದ್ದು. ಸೊ ನಿಮ್ಮ ಟೋಕನ್ ಇಂದ ಇಮಿಡಿಯೇಟ್ಲಿ ಡಿಸ್ಟ್ರಿಬ್ಯೂಟ್ ಆಗೋದಿಲ್ಲ. 100% ಡಿಸೆಂಟ್ರಲೈಸ್ ಪ್ರಾಜೆಕ್ಟ್. ಅದನ್ನ ಆಲ್ರೆಡಿ ನಾವು ಲಾಸ್ಟ್ 15-20 ಮಂತ್ಸ್ ಇಂದ ನೋಡ್ತಾ ಇದೀವಿ. ಸೊ 2 ವೇ ಅಲ್ಲಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಒಂದು ಸ್ಟೇಕಿಂಗ್ ಮಾಡೋದ್ರ ಮುಖಾಂತರ, ಒಂದು ಪ್ರಮೋಟ್ ಮಾಡೋದ್ರ ಮುಖಾಂತರ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವೇನು LGNS ನ ಖರೀದಿ ಮಾಡ್ತೀವಿ, ಎಷ್ಟು ಬೇಕಾದ್ರೂ ಮಾಡ್ಬೋದು, 50, 100, 1, 2. ಇಲ್ಲಿ ಯಾವ್ದಕ್ಕೂ ಕೂಡ ಕಂಡೀಷನ್ಸ್ ಇಲ್ಲ. ಸೊ ಬಟ್ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವ ತರ ಸಿಸ್ಟಮ್ ಟೋಕನ್ ಸ್ಟೇಕಿಂಗ್ ಪ್ರೋಗ್ರಾಮ್. ಫಾರ್ ಎಕ್ಸಾಂಪಲ್ ಇವತ್ತಿನ ಪ್ರೈಸ್ ಒಂದು ₹400 ಪರ್ ಟೋಕನ್ ಅಂತ ಅನ್ಕೊಳ್ಳೋಣ. ಟೋಕನ್ ನ ಬೆಲೆಯಿಂದ ನಮ್ಮ ಪ್ರಾಫಿಟ್ ಡಿಸೈಡ್ ಆಗಲ್ಲ. ಈ ಟೋಕನ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂದ್ರೆ 2 to 3 months ಪೇಷನ್ಸ್, ಕನ್ಸಿಸ್ಟೆನ್ಸಿ ಇರಬೇಕು. ಈ ಟೋಕನ್ ಅಲ್ಲಿ, ಈ ಸಿಸ್ಟಮ್ ಅಲ್ಲಿ ಬಂದ ತಕ್ಷಣ ನೀವು ಇದನ್ನ ಬೇರೆ ಸಿಸ್ಟಮ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಜೊತೆ ಕಂಪೇರ್ ಮಾಡ್ಕೊಂಡು ಈ ಸಿಸ್ಟಮ್ ಅಲ್ಲಿ ನೋಡ್ತಾ ಇದ್ರೆ ಇದರಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಆಗಲ್ಲ. ಇದು ಒಂದು ಪ್ರಾಜೆಕ್ಟ್ ಬೇಸ್ಡ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ಮೇಲೆ ಸಿಸ್ಟಮ್ ರನ್ ಆಗ್ತಾ ಇರ್ತಕ್ಕಂಥದ್ದು. ಇದು ಯಾವುದೇ ತರದ ಫಿನಾನ್ಷಿಯಲ್ ಸ್ಕೀಮ್ ತರ ಎಲ್ಲಾ ತರ ನಾವು ನೋಡಿದೀವಿ, ಅದನ್ನ ಕಂಪೇರ್ ಮಾಡ್ಕೊಂಡು ಸಿಸ್ಟಮ್ ನ ನೋಡ್ಲಿಕ್ಕೆ ಆಗಲ್ಲ. 2 to 3 months ಪೇಷನ್ಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಒಂದು ಕ್ಯಾಲ್ಕುಲೇಷನ್ ಇರಬೇಕು. ಓಕೆ, ಸೊ ನಾವು ಇಲ್ಲಿ ಒಂದು LGNS ನ ಖರೀದಿ ಮಾಡ್ತೀವಿ. ಖರೀದಿ ಮಾಡಿದ ತಕ್ಷಣ ನೆಕ್ಸ್ಟ್ ಡೇ ಇಂದಾನೆ ಕಂಟಿನ್ಯೂಟಿ ಪ್ರಾಫಿಟ್ ನಮ್ಮ ಪೋರ್ಟ್ಫೋಲಿಯೋ ತೋರಿಸುತ್ತೆ ಅಂತ ಅಲ್ಲ.
ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ಬೆನಿಫಿಟ್, ನಮ್ಮ ಪ್ರಾಫಿಟ್ LGNS ನ ಟೋಕನ್ ಬೆಲೆ ಮೇಲೆ ಡಿಸೈಡ್ ಆಗಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇವತ್ತು ಪ್ರೈಸ್ 400 ರುಪೀಸ್ ಇದೆ ಅಂತ ಅನ್ಕೋಣ. ಒಂದು 500 LGNS ಗೆ ಒಂದು 2 lakhs rupees ಅಂತ ಅನ್ಕೋಣ ಎಕ್ಸಾಂಪಲ್. ಸೊ ಇಲ್ಲಿ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಒಂದು 500 LGNS ನ ಖರೀದಿ ಮಾಡಿ ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡ್ತೀರಾ. ನೀವು 50 ಮಾಡಿ, 5 ಮಾಡಿ, 1 ಮಾಡಿ, 100 ಮಾಡಿ, ಎಲ್ಲದಕ್ಕೂ ಕೂಡ ಪರ್ಸೆಂಟೇಜು ಕ್ಯಾಲ್ಕುಲೇಷನ್ ಸೇಮ್. ಎಕ್ಸಾಂಪಲ್ ನಾ 500 ಕೊಡ್ತಾ ಇದ್ದೀನಿ. ಓಕೆ, ಎಕ್ಸಾಂಪಲ್ ಒಂದು 500 LGNS ಸಿಸ್ಟಮ್ ಅಲ್ಲಿ ಸ್ಟೇಕ್ ಮಾಡಿದ್ರಿ, ಪ್ರತಿನಿತ್ಯ ನಿಮಗೆ 0.6% ಅಷ್ಟು ಟೋಕನ್ ಡೈಲಿ ನಿಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ 500 ಅಂತಂದ್ರೆ 0.6 ಅರೌಂಡ್ 3 ಟೋಕನ್ ಏನಾಗುತ್ತೆ ನಿಮಗೆ ಡೈಲಿ ಜನರೇಟ್ ಆಗುತ್ತೆ. ಯಾವ ತರ, ಇವತ್ತು 500 ಟೋಕನ್ ಇತ್ತು, 500 ಟೋಕನ್ಗೆ ನಿಮ್ಗೆ ಎಷ್ಟು ಬಂತು ಟೋಕನ್, ಮತ್ತೆ ಎಕ್ಸ್ಟ್ರಾ ರಿವಾರ್ಡ್ ಎಷ್ಟು ಬಂತು, 3 ಟೋಕನ್ ಬಂತು. ನೆಕ್ಸ್ಟ್ ಡೇ ಈ 503 ಟೋಕನ್ಗೆ ನಿಮಗೆ ರಿವಾರ್ಡ್ ಸಿಗುತ್ತೆ 0.6%. ಅಂದ್ರೆ ಫಸ್ಟ್ ಡೇ ನಿಮಗೆ ಸಿಕ್ಕಿತ್ತು 3, ಸೆಕೆಂಡ್ ಡೇ ಎಷ್ಟಾಯ್ತು 3.018. ಓಕೆ ಓಕೆ, ಅದರ ನೆಕ್ಸ್ಟ್ ಡೇ ಇದಕ್ಕೆ ಕಾಂಪೌಂಡಿಂಗ್ ಆಗಿ ನಿಮಗೆ 0.6% ಸಿಗ್ತಕ್ಕಂಥದ್ದು. ಓಕೆ, ಸೊ ಇದಕ್ಕೆ ಕಾಂಪೌಂಡಿಂಗ್ ಬೆನಿಫಿಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ 3 ತರ ವೇ ಅಲ್ಲಿ ಸಿಸ್ಟಮ್ ಅಲ್ಲಿ ಬೆನಿಫಿಟ್ ತಗೊಂಡಿರ್ತಕ್ಕಂಥದ್ದು ನಾನು ವೇ ಹೇಳ್ತೀನಿ. ನೀವು ಅದೇ ತರ ಮಾಡಬೇಕು ಅಂತಕ್ಕಂಥದ್ದಿಲ್ಲ, ಯಾವುದೇ ತರದ ಟೈಮಿಂಗ್ ಬಾಂಡ್ ಕೂಡ ಇಲ್ಲಿಲ್ಲ. 3 ತರ ವೇ ಇದೆ. ನೀವು ಡೈಲಿ ಏನ್ ಬಿಡ್ತೀರಾ, ಬಿಟ್ಟಿರ್ತಕ್ಕಂಥದ್ದು ಟೋಕನ್ಗೆ ಪ್ರತಿನಿತ್ಯ ಅದಕ್ಕೆ ಕಾಂಪೌಂಡಿಂಗ್ ಆಗಿ ಟೋಕನ್ಗಳು ಜನರೇಟ್ ಆಗ್ತಾ ಇರುತ್ತೆ. ಬಡ್ಡಿಗೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಏನ್ ಹೇಳ್ತೀವಿ. ಸೊ ಆ ತರ ಇಲ್ಲಿ ಟೋಕನ್ ಜನರೇಟ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೂಡ ನೀವು ಎರಡನ್ನೂ ಕೂಡ ವಿಡ್ರಾ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಮ 500 ಟೋಕನ್ ಒಂದು ವಾರದ ನಂತರ ಒಂದು 525 ಆಗಿದೆ ಅನ್ಕೋಣ. ಈ 525ರಲ್ಲಿ ನಿಮಗೆ ಅರ್ಜೆಂಟ್ ಆಯ್ತು 300 ಆದ್ರೂ ತಗೊಳ್ಳಿ, 525 ಆದ್ರೂ ತಗೊಳ್ಳಿ, ಅಥವಾ 300 ತಗೊಂಡು ಒಂದು ವಾರ ಆದ್ಮೇಲೆ ಮತ್ತೆ 300 ಆಡ್ ಮಾಡಿ, ಎಲ್ಲದು ಕೂಡ ನಿಮ್ಮ ಇಷ್ಟ. ಇಟ್ಸ್ ಸೇಮ್ ಲೈಕ್ ಎ ಡಿಮೆಟ್ ಅಕೌಂಟ್. ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ತಗೊಂಡಾಗ ಒಂದ್ ರೇಟ್ ಇರ್ಬೋದು, ನಾಳೆ ಒಂದ್ ರೇಟ್ ಆಗಿರ್ಬೋದು, ಬಟ್ ಅದು ಸಹಜ. ಬಟ್ ನಿಮಗೆ ಟೋಕನ್ ಟು ಟೋಕನ್ ಪ್ರತಿನಿತ್ಯ ಜನರೇಟ್ ಆಗ್ತಾ ಇರುತ್ತೆ, ಆಡ್ ಆಗ್ತಾ ಇರುತ್ತೆ. ಸೊ ಈ ತರ ಫಸ್ಟ್ ಆಪ್ಷನ್, ಒಂದ್ ವರ್ಷ ನೀವು ಕಾಂಪೌಂಡಿಂಗ್ ಮಾಡ್ತೀರಾ ಅಂದ್ರೆ ನಿಮ್ಮ 500 LGNS ಒಂದ್ ವರ್ಷಕ್ಕೆ 4,500 LGNS ಆಗುತ್ತೆ. ಬಿಡ್ಬೇಕು ಅಂತ ಏನು ಯಾವುದೇ ತರ ಕಂಪಲ್ಸರಿ ಇಲ್ಲ. ಇನ್ ಕೇಸ್ ನೀವು ಬಿಡ್ತೀರಾ ಅಂತಂದ್ರೆ 4,500 LGNS ಆಗುತ್ತೆ. ಇನ್ ದ ಮೀನ್ ಟೈಮ್ ಇನ್ ಬಿಟ್ವೀನ್ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡಬಹುದು. ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ, ಸರ್ ಕಾಂಪೌಂಡಿಂಗ್ ಅನ್ನೋದು ಬೇರೆ ಆಪ್ಷನ್ ಇದೆನಾ, ಅದನ್ನ ಕಾಂಪೌಂಡ್ ಬಿಟ್ರೆ ಒಂದ್ ವರ್ಷ ಲಾಕ್ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಎಲ್ಲವೂ ಕೂಡ ಫ್ಲೆಕ್ಸಿಬಲ್ ಇರುತ್ತೆ. ಸೊ 500 4,500 LGNS ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈಸ್ ಮುಂದಿನ ವರ್ಷನೂ ಕೂಡ ಇಷ್ಟೇ ಇತ್ತು, 400 ರೂಪಾಯಿನೇ ಇತ್ತು ಅಂದ್ರೆ, ಸೊ ನಮ್ಮ ಗ್ರೋತ್ 18 lakhs ಆಗಿರುತ್ತೆ. ನೆಗೆಟಿವ್ ಥಿಂಕ್ ಮಾಡೋಣ, ಅದ್ರ 50% ಆಗಿದ್ರು ಕೂಡ 9 lakhs ಇರುತ್ತೆ. ಇನ್ನು ನೆಗೆಟಿವ್ ಥಿಂಕ್ ಮಾಡೋಣ, 100 rupees ಆಗಿದ್ರು ಕೂಡ ನಮ್ಮ 4,500 LGNS ನ ಗ್ರೋತ್ 4.5 ಲಕ್ಷ ಆಗಿರುತ್ತೆ. ದಿಸ್ ಇಸ್ ಅ ಪವರ್ ಆಫ್ ಕಾಂಪೌಂಡಿಂಗ್. ಇದನ್ನ ನಾವು ಲಾಸ್ಟ್ 12 months ಇಂದ ನಾವೆಲ್ಲರೂ ಕೂಡ ಸಿಸ್ಟಮ್ ಅಲ್ಲಿ $16 ಖರೀದಿ ಮಾಡಿದ್ರು ಕೂಡ ಆಲ್ರೆಡಿ ನಾವೆಲ್ಲರೂ ಕೂಡ ಸಾಕಷ್ಟು ಜನ ಪ್ರಾಫಿಟ್ ಅಲ್ಲಿ ಕಾಂಪೌಂಡಿಂಗ್ ಇಂದ ಪ್ರಾಫಿಟ್ ತಗೊಂಡಿರ್ತಕ್ಕಂಥ ಅಕೌಂಟ್ಸ್ ನ ನೀವು ನೋಡಬಹುದು, ಚೆಕ್ ಮಾಡಬಹುದು. ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಇಲ್ಲ ಸರ್ ನಮಗೆ ಒಂದು ವರ್ಷಗಟ್ಲೆ ಆಗಲ್ಲ, ಅವೆಲ್ಲ ರಿಸ್ಕ್ ತಗೊಳಕ್ಕೆ ಗೊತ್ತಿಲ್ಲ ಅನ್ನೋದಾದ್ರೆ, ಸೆಕೆಂಡ್ ಆಪ್ಷನ್ ಇದೆ. ಒಂದು 500 LGNS ಫಾರ್ ಎಕ್ಸಾಂಪಲ್ ಒಂದು 3 to 5 months, 3 to 4 months ನ ಹಾಗೆ ಬಿಡಿ. ನಿಮ್ಮ 500 LGNS 1,250 LGNS ಆಗಿರುತ್ತೆ. ಅದರಲ್ಲಿ 750 LGNS ನ ವಿಡ್ರಾ ಮಾಡಿ, ಬೆಲೆ ಏನೇ ಇರಲಿ, ಪ್ರೈಸ್ ಏನೇ ಇರಲಿ. ಓಕೆ, ಸೊ ವಿಡ್ರಾ ಮಾಡಿ. ಇನ್ನು ಉಳಿದಿರ್ತಕ್ಕಂಥ ಮೂಲ 500 LGNS ನ ನೀವು 3 ತಿಂಗಳಾದ್ರೂ ಬಿಡಿ, 6 ತಿಂಗಳಾದ್ರೂ ಬಿಡಿ, 2 ವರ್ಷ ಆದ್ರೂ ಬಿಡಿ, ನಿಮ್ ಇಷ್ಟ. ಇದು ಎರಡನೇ ಕೇಸ್. ಸೊ ಮೂರನೇ ಕೇಸು, ಫಾರ್ ಎಕ್ಸಾಂಪಲ್ ಒಂದು 500 LGNS ಸಿಸ್ಟಮ್ ಅಲ್ಲಿ ಕನೆಕ್ಟ್ ಮಾಡ್ತೀರಾ, ಪ್ರತಿ ತಿಂಗಳು ವಿಡ್ರಾ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ 500 LGNS ನ ಒಂದು ತಿಂಗಳು ಹಾಗೆ ಬಿಡಿ. ಈ 500 ಇದ್ದಿದ್ದು 600 LGNS ಆಗಿರುತ್ತೆ. ಆ 600 ಅಲ್ಲಿ 100 LGNS ನ ಸೇಲ್ ಮಾಡಿ. ಓಕೆ, ಅದನ್ನ ಸೇಲ್ ಮಾಡ್ಬಿಡಿ. ಮತ್ತೆ ಅಗೇನ್ 500 LGNS ನ ಸೆಕೆಂಡ್ ಮಂತ್ ಹಾಗೆ ಬಿಡಿ. ತಿರ್ಗಾ ಅದು ಒಂದ್ ತಿಂಗಳ ನಂತರ 600 ಆಗಿರುತ್ತೆ, ಅದರಲ್ಲಿ 100 LGNS ನ ಸೇಲ್ ಮಾಡಿ. ತಿರ್ಗಾ ಮತ್ತೆ 500 LGNS ನ ಹಾಗೆ ಬಿಡಿ. ಸೊ ಈ ತರ ಪ್ರತಿ ತಿಂಗಳು 500ಕ್ಕಿಂತ ಮೇಲ್ಗಡೆ ಬರ್ತಕ್ಕಂಥ 100 LGNS ನ ಏನ್ ಮಾಡಿ, ಸೆಲ್ ಮಾಡ್ತಾ ಹೋಗಿ, ಎಲ್ಲಿ ತನಕ ನೀವು ಹಾಕಿರ್ತಕ್ಕಂಥ ಮೂಲ ಬಂಡವಾಳ. ಸೊ ಅದಾದ ನಂತರ ಉಳಿದಿರ್ತಕ್ಕಂಥ 500 LGNS ಏನಿದೆ, ನೀವು ಯಾವಾಗ ಬೇಕಾದ್ರೂ ಅದು ಡೈಲಿ ವಿಡ್ರಾ ಮಾಡಿ, ವೀಕ್ಲಿ ಮಾಡಿ, ಮಂತ್ಲಿ ಮಾಡಿ. ಸೊ ನಿಮ್ ಇಷ್ಟ. ಸೊ ನನ್ನ ಪ್ರಕಾರ ಕ್ರಿಪ್ಟೋ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ವಾಲಟೈಲ್ ಮಾರ್ಕೆಟ್. ಯಾವಾಗ್ಲೂ ಕೂಡ ಪ್ರಾಫಿಟ್ ನ ಬುಕ್ ಮಾಡ್ತಕ್ಕಂಥದ್ದು ನಾವು ಕಲಿಬೇಕು. ಅದ್ರ ಬೇಸ್ಡ್ ಮೇಲೆ ನಾವು ಕ್ಯಾಲ್ಕುಲೇಷನ್ ನ ಡಿಸೈನ್ ಮಾಡಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು. ಓಕೆ, ಸೊ ಇದು ಕಾಂಪೌಂಡಿಂಗ್ ಬೆನಿಫಿಟ್ ಮೇಲೆ ಸಿಸ್ಟಮ್ ಅಲ್ಲಿ ಕೊಡ್ತಕ್ಕಂಥದ್ದು. ಓಕೆ, ಸೊ ಇದು ಕಂಪ್ಲೀಟ್ಲಿ ಪ್ಲಾನ್ ಪ್ರೆಸೆಂಟೇಷನ್. ಅಂಡ್ ದೆನ್ ಸಾಕಷ್ಟು ಅಪ್ಡೇಟ್ಸ್ ಅನುಬೀಸ್ದು ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ ಅಫಿಷಿಯಲ್ ಪೇಜ್ ನ ಫಾಲೋ ಮಾಡಿದ್ರೆ, ಸೊ ನಿಮಗೆ ಅಲ್ಲಿ ಕಂಪ್ಲೀಟ್ಲಿ ಯಾವ ತರ ಸಿಸ್ಟಮ್ ಅಲ್ಲಿ ಏನೆಲ್ಲ
ವಿಚಾರಗಳು ಬರ್ತಾ ಇರುತ್ತೆ ಪ್ರತಿಯೊಂದು ಕೂಡ. ಸೊ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ, ಡೇ ಬೈ ಡೇ ತಂದೆ ಆದಂತ ಪ್ರೊಜೆಕ್ಷನ್ಸ್ ಜೊತೆ ಆಲ್ರೆಡಿ ಹೊರಟಿರ್ತಕ್ಕಂಥದ್ನ ನೋಡಿದೀವಿ. ಓಕೆ, ಯಾವ ತರ EVM ಕಂಪ್ಯಾಟಿಬಲ್ ಲೇಯರ್ ಆನ್ ಬ್ಲಾಕ್ ಚೈನ್, ಅಂದ್ರೆ ಈ ಬ್ಲಾಕ್ ಚೈನ್ ಯಾವ ತರ ಇಥೀರಿಯಂ ಬ್ಲಾಕ್ ಚೈನ್ ನ ಲಕ್ಷಾಂತರ ಸಿಸ್ಟಮ್ಗಳು ಯೂಸ್ ಮಾಡ್ತಾ ಇದೆ. ಸೊ ಅದೇ ತರ ಅನುಬೀಸ್ ಪ್ರೈವಸಿ ಪ್ರೋಟೋಕಾಲ್ ಬ್ಲಾಕ್ ಚೈನ್ ನ ಸಾಕಷ್ಟು ಬೇರೆ ಬೇರೆ ವೇಯಲ್ಲಿ ಪ್ರಾಜೆಕ್ಟ್ಗಳು ಇನ್ವಾಲ್ವ್ ಆಗುತ್ತೆ. ಓಕೆ, ಸೊ ಅದಕ್ಕೆ ಬಳಕೆ ಆಗ್ತಕ್ಕಂಥದ್ದು ಎಲ್ಲದೂ ಕೂಡ LGNS ಟೋಕನ್. ಅದು ಬರ್ತಕ್ಕಂಥದ್ದು ನಾನು ಆಲ್ರೆಡಿ ಸಾಕಷ್ಟು ಟೆಕ್ನಿಕಲಿ ಸೆಷನ್ ಅಲ್ಲಿ ಹೇಳಿದ್ದೀನಿ. ಸೊ ಆಲ್ರೆಡಿ ಪ್ರತಿನಿತ್ಯ ನೋಡ್ತಾ ಇದ್ದೀರಾ, ಬೇರೆ ಬೇರೆ ಸಿಸ್ಟಮ್ಗಳು ಅಂದ್ರೆ ಥರ್ಡ್ ಪಾರ್ಟಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ಸಿಸ್ಟಮ್ಗಳು ಅನುಬೀಸ್ ಬ್ಲಾಕ್ ಚೈನ್ ಜೊತೆ ಮರ್ಜ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡಬಹುದು. ಓಕೆ, ಸೊ ಆಲ್ರೆಡಿ ಮಾರ್ಕೆಟ್ ಅಲ್ಲಿ 5 years 10 years ತಮ್ಮದೇ ಆದಂತ ವೇ ಅಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು. ಸೊ ನಮಗೂ ಕೂಡ ನಿಮ್ಮ ಟೆಕ್ನಾಲಜಿ ನಮ್ದ್ರಲ್ಲಿ ಅಡಾಪ್ಟ್ ಮಾಡ್ಕೊಳ್ಳಿ, ಸೊ ನಾವು ಕೂಡ ಮರ್ಜ್ ಆಗ್ಲಿಕ್ಕೆ ರೆಡಿ ಇದೀವಿ ಅಂತ. ಸೊ ತಮ್ಮದೇ ಆದಂತ ಪ್ರಾಜೆಕ್ಟ್ ಅಲ್ಲಿ ಆಟೋಮೆಟಿಕ್ಲಿ ಮರ್ಜ್ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಡಿಬಾಕ್ಸ್ ಸೋಷಿಯಲ್ ರಿಲೇಟೆಡ್ ಟು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇರ್ಬೋದು. ಸೊ ಈ ತರ ಬೇರೆ ಬೇರೆ ಸಾಕಷ್ಟು ವಿಚಾರಗಳನ್ನ ಸೊ ನೀವು LGNS ನ ಅಫಿಷಿಯಲ್ ಪೇಜ್ ಅಲ್ಲಿ, ಅನುಬೀಸ್ ಅಫಿಷಿಯಲ್ ಪೇಜ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಯಾವುದೇ ತರದ ಏನಕ್ಕೆ ಮಾರ್ಕೆಟ್ ಅಲ್ಲಿ ಒಂದು ಪ್ಯಾನಿಕ್ ಆಗ್ತಾ ಇದೆ, ಒಂದು ಸೆಲ್ಲಿಂಗ್ ಆಗ್ತಾ ಇದೆ, ಎಲ್ಲಾ ವಿಚಾರಗಳನ್ನ ಕೂಡ ಸೊ ನೀವೇನ್ ಮಾಡಬಹುದು ತಿಳ್ಕೊಬಹುದು ನೀವು ಎಕ್ಸ್ ಪೇಜ್ ಅನ್ನ ಫಾಲೋ ಮಾಡೋದ್ರಿಂದ. ಸೊ ಅಂಡ್ ದೆನ್ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಸಿಸ್ಟಮ್ ಅಲ್ಲಿ ಒಂದು 4-5 ಪ್ರಾಡಕ್ಟ್ ಕೂಡ ಬಂದಿರ್ತಕ್ಕಂಥದ್ನು ಕೂಡ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಆಲ್ರೆಡಿ ನಿನ್ನೆ ಮೀಟಿಂಗ್ ಅಲ್ಲೂ ಹೇಳಿದ್ದೆ, ಗೇಲ್ ಬ್ರಿಡ್ಜ್ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಅನುಬೀಸ್ ನ ಪ್ರಾಡಕ್ಟ್. ಓಕೆ, ಅಂದ್ರೆ LGNS ನ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಕಮ್ಯುನಿಟಿ, ಬರೀ ಇಲ್ಲಿ ಕಮ್ಯುನಿಟಿ ಬರ್ತಕ್ಕಂಥ ಜನಗಳಿಂದಾನೇ ಯೂಸ್ ಆಗ್ಬೇಕು ಅಂತೇನಿಲ್ಲ ಈ ಪ್ರೊಡಕ್ಟಿವಿಟಿ. ಸೊ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಕ್ರಿಪ್ಟೋ ಬಳಕೆದಾರರು ಏನಿದ್ದಾರೆ, ಸೊ ಅವರಿಗೆಲ್ಲ ಯೂಸ್ ಆಗ್ಲಿ ಅಂತಕ್ಕಂಥದ್ದು ಒಂದು ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಸಿಸ್ಟಮ್ ತರ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಅದು ಯಾವ ಅಲ್ಲಿ ಬಿಹೈಂಡ್ ದ ಟೆಕ್ನಾಲಜಿ, ಅಂದ್ರೆ ಈಗ ಏನೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸಿಸ್ಟಮ್ಗಳು ಟ್ರೇಡಿಂಗ್ ಲೈಕ್ ಟೆಕ್ನಾಲಜಿ ಬೇಸ್ಡ್ ಎಕ್ಸ್ಚೇಂಜ್ ಆಗಿರ್ಲಿ ಬೇರೆ ಬೇರೆ ನಡೀತಾ ಇದೆ. ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಒಂದು ಡಿಸೆಂಟ್ರಲೈಸ್ ಬೇಸ್ಡ್ ಅಲ್ಲಿ ಪ್ರೊಡಕ್ಟಿವಿಟಿ ತರ್ತಾ ಇರ್ತಕ್ಕಂಥದ್ದು. ಸೊ ಈಗ ಆಲ್ರೆಡಿ ರಾಕೆಟ್ ಸ್ವಾಪ್ ನೋಡ್ತಾ ಇದೀವಿ ಅನುಬೀಸ್ ಬ್ಲಾಕ್ ಚೈನ್ ಇಂದ. ಫಾರ್ ಎಕ್ಸಾಂಪಲ್ ನಾವು ಕೇಳಿರ್ತೀವಿ ಈಗ ಪ್ಯಾನ್ ಕೇಕ್ ಸ್ವಾಪ್, ಇವನ್ನೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಪ್ಯಾನ್ ಕೇಕ್ ಸ್ವಾಪ್ ಎಷ್ಟು ಯೂಸರ್ಸ್ ಅದು ಬಿಲ್ಡ್ ಆಗಿದೆ, ಡೈಲಿ ಪ್ಯಾನ್ ಕೇಕ್ ಸ್ವಾಪ್ ಇಂದ ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ, ಅಂದ್ರೆ ಗ್ಯಾಸ್ ಫೀಸ್ ಜನರೇಟ್ ಆಗುತ್ತೆ, ಬ್ರೇಕ್ ಲೈಕ್ ಬೈಯಿಂಗ್ ಸೆಲ್ಲಿಂಗ್ ಇನ್ ಬಿಟ್ವೀನ್ ಏನ್ ಚಾರ್ಜಸ್ ಇರುತ್ತೆ. ಸೊ ಆ ಚಾರ್ಜಸ್ ಕೂಡ ಬ್ರೋಕರಿಂಗ್ ಚಾರ್ಜಸ್ ಕೂಡ ಯಾವ ಲೆವೆಲ್ ಅಲ್ಲಿ ಜನರೇಟ್ ಆಗ್ತಾ ಇರುತ್ತೆ. ನೀವು ಪ್ಯಾನ್ ಕೇಕ್ ಸ್ವಾಪ್ ಎಲ್ಲ ನೋಡಿದ್ರೆ ಇಟ್ಸ್ ಮಿಲಿಯನ್ಸ್ ಅಲ್ಲಿ ಅದು ಏನಾಗ್ತಿರುತ್ತೆ ಜನರೇಟ್ ಆಗ್ತಾ ಇರುತ್ತೆ. ಸೊ ಅದೇ ತರ ರಾಕೆಟ್ ಸ್ವಾಪ್ ಕೂಡ ಅನುಬೀಸ್ ಬ್ಲಾಕ್ ಚೈನ್ ಇಂದ ಲಾಂಚ್ ಆಗಿರ್ತಕ್ಕಂಥದ್ದು. ಗೇಲ್ ಬ್ರಿಡ್ಜ್ ಅಂತಕ್ಕಂಥದ್ದು ಕ್ರಾಸ್ ಚೈನ್ ಪೇಮೆಂಟ್ ಮೆಥಡ್. ಇಮಿಡಿಯೇಟ್ಲಿ ನಿಮ್ಮ ಹತ್ರ ಒಂದು USDT ಇದೆ, USDT BEP20 ಇದೆ, USDT BEP20 ನ TRC20 ಮಾಡಬೇಕು, ಡೈ ಇದೆ, ಡೈನ USDT ಮಾಡಬೇಕು. ಸೊ ಅದು ನಮ್ದೇ ಆದಂತ ID, ನೀವು ಒರಿಜಿನ್ ವೆಬ್ಸೈಟ್ ಅಲ್ಲೇ ಆಪ್ಷನ್ ಇದೆ ಗೇಲ್ ಬ್ರಿಡ್ಜ್. ನಿಮ್ಮ ಹತ್ರ ಡೈನ ಸ್ವಾಪ್ ಮಾಡಿದ್ರಿ, ಆ ಡೈನ USDT ಮಾಡಬೇಕು ಇಮಿಡಿಯೇಟ್ಲಿ. BEP20 TRC20 ERC20 ಇಮಿಡಿಯೇಟ್ಲಿ ಗೇಲ್ ಬ್ರಿಡ್ಜ್ ನ ಬಳಸ್ಕೋಬಹುದು. ಸೊ ಈ ತರ ಟ್ರೇಡಿಂಗ್ ಪ್ಲಾಟ್ಫಾರ್ಮ್, ಗೆಸ್ಸಿಂಗ್, ಲಾಟ್ರಿ ಏನೆಲ್ಲ ಮಾರ್ಕೆಟ್ ಅಲ್ಲಿ ಕ್ರಿಪ್ಟೋ ಪ್ರೊಡಕ್ಟಿವಿಟಿ ಇದೆ, ತಂದೆ ಆದಂತ ಟೆಕ್ನಾಲಜಿಯಲ್ಲಿ ಒಂದು ಕ್ರಿಪ್ಟೋ ಬರ್ತಕ್ಕಂಥ ದಿನಗಳಲ್ಲಿ ಅದಕ್ಕೆ ಯೂಸರ್ಸ್ ನ ರೆಡಿ ಮಾಡ್ಕೊಂಡು ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಸೊ ಅದಕ್ಕೆ ಆಲ್ರೆಡಿ ನಾನು ಟೆಕ್ನಿಕಲ್ ಸೆಷನ್ ಅಲ್ಲಿ ಹೇಳಿದ್ದೀನಿ. ಓಕೆ, ಸೊ ಅದನ್ನ ನೋಡ್ಬೋದು. ಸೊ ಅನುಬೀಸ್ ಬ್ಲಾಕ್ ಚೈನ್ ಏನಿದೆ ಆಲ್ರೆಡಿ ಸಿಂಕ್ರನೈಸೇಷನ್ ಶುರು ಆಗಿದೆ. ಓಕೆ, ಮಲ್ಟಿ ಪ್ಯಾರಲಲಿ ವರ್ಕ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಜನಕ್ಕೆ ಏನಾಗಿದೆ ಒಂದು ಡೌಟ್ ಇದೆ. ಓಕೆ, ಸೊ ಅನುಬೀಸ್ ಬ್ಲಾಕ್ ಚೈನ್ ಹೋದ್ರೆ ಪ್ರೈಸ್ ಏನಾದ್ರೂ ವೇರಿಯೇಷನ್ ಆಗುತ್ತಾ, ಅಥವಾ ತಗೊಳ್ ಲೈಕ್ ಸೆಲ್ ಮಾಡಿ ಇಟ್ಕೊಂಡ್ಬಿಡೋಣ, ಹೋಲ್ಡ್ ಮಾಡೋಣ. ಸೊ ಈ ತರ ಸಾಕಷ್ಟು ಜನಕ್ಕೆ ವೇರಿಯೇಷನ್ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಏನಾಗುತ್ತೆ ಒಂದು ಸೆಲ್ಲಿಂಗ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಆ ತರ ಒಂದು ಲಾಸ್ಟ್ 15 to 20 days ಇಂದ ನಾವು ವೇರಿಯೇಷನ್ ನಾವು ನೋಡ್ತಾ ಇದೀವಿ. ಡ್ಯೂ ಟು ಒಂದು ಎಮೋಷನಲಿ ಏನ್ ಡಿಸಿಷನ್ ತಗೊಳ್ತಾರೆ, ಅಂದ್ರೆ ಏನೆಲ್ಲ ಒಂದು ಕ್ಲಾರಿಟಿ ಇಲ್ಲದೆ ಡಿಸಿಷನ್ ತಗೊಂಡು ಏನ್ ಸೆಲ್ಲಿಂಗ್ ಆಗ್ತಾ ಇರುತ್ತೆ, ಸೊ ಅದರಿಂದ ಆಗ್ತಾ ಇರ್ತಕ್ಕಂಥದ್ನ ನಾವು ನೋಡ್ಬೋದು. ಆಲ್ರೆಡಿ ಅನುಬೀಸ್ ಲಿಕ್ವಿಡಿಟಿ ಏನು ಪ್ರೊವೈಡ್ ಮಾಡ್ಬೇಕಿತ್ತು, ಪಬ್ಲಿಕ್ ಆಲ್ರೆಡಿ $163 million ನ ಪ್ರೊವೈಡ್ ಮಾಡಿದೆ. ಓಕೆ, ಅಂದ್ರೆ ಸೊ ಅನುಬೀಸ್ ಬ್ಲಾಕ್ ಚೈನ್ ನ ಒಂದು ಪೊಟೆನ್ಶಿಯಲ್, ಒಂದು ವಿಷನ್ ಅನ್ನ ತಿಳ್ಕೊಂಡು ಆ ಅನುಬೀಸ್ ಬ್ಲಾಕ್ ಚೈನ್ ಗೆ ಯಾರೇನು ಹಾಕ್ಬೇಕು, ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ಲೇಬೇಕು ಅಂತಕ್ಕಂಥದ್ದು ಯಾವುದು ಕೂಡ ಕಂಡೀಷನ್ ಇರ್ಲಿಲ್ಲ.
ಓಕೆ. ಸೊ ಆದ್ರೂ ಕೂಡ ಜನ ಏನ್ ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ ಇಂಡಿವಿಜುವಲಿ ಸೆಲ್ಫ್ ಇಂಟ್ರೆಸ್ಟ್. ಅಲ್ಲಿ ಯಾವುದೇ ತರದ 1000 ಡೈ ಹಾಕಿದ್ರೆ ಡೈಲಿ ಇಷ್ಟೇ ಬರುತ್ತೆ, 3 ತಿಂಗಳು ಬರುತ್ತೆ, ಯಾವುದು ಏನು ಕೂಡ ಕ್ಲಾರಿಟಿ ಅಥವಾ ಒಂದು ಒಂದು ಪ್ಲಾನ್ ಇರ್ಲಿಲ್ಲ. ಓಕೆ. ಸಿಸ್ಟಮ್ ಏನ್ ಹೇಳಿತ್ತು, ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿ, ನಮಗೆ ಯಾರು ಸಿಸ್ಟಮ್ ಅಲ್ಲಿ ಲಿಕ್ವಿಡಿಟಿನ ಪ್ರೊವೈಡ್ ಮಾಡ್ತಾರೆ ಅವರಿಗೆ ಸಮ್ NFTs ಅದಕ್ಕೆ ಆದಂತ 3 times ಈಲ್ಡ್ ಅನ್ನ ರಿಟರ್ನ್ ಮಾಡ್ತೀವಿ ಅಂತ ಸಿಸ್ಟಮ್ ಹೇಳಿತ್ತು. ಅದು ದಟ್ಟು ಇನ್ ದ ಟೈಮ್ ಆಫ್ 600 ದಿನದಲ್ಲಿ. ಓಕೆ. ಸೊ ಆದ್ರೂ ಕೂಡ ಸಿಸ್ಟಮ್ ಅಲ್ಲಿ ಜನ ಏನ್ ಮಾಡಿದ್ದಾರೆ, ಲಿಕ್ವಿಡಿಟಿನ ಪ್ರೊವೈಡ್ ಮಾಡಿದ್ದಾರೆ. ಅಂದ್ರೆ ನಾನು ಯಾಕೆ ಇದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಸಿಸ್ಟಮ್ ಅನ್ನ ಟೆಕ್ನಾಲಜಿ ಗೊತ್ತಿದ್ದು ಅದ್ರ ಬಗ್ಗೆ ತಿಳ್ಕೊಂಡಿರೋರು ಸಿಸ್ಟಮ್ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಹೋಗಿರ್ತಕ್ಕಂಥ ಫಂಡ್ LGNS ಕಮ್ಯುನಿಟಿ ಇದೆ. ಓಕೆ. ಸೊ ಮತ್ತೆ ಆ ಬರ್ತಕ್ಕಂಥ ದಿನಗಳಲ್ಲಿ ಆ ಫಂಡ್ ಮತ್ತೆ ನಮ್ಮ ಕಮ್ಯುನಿಟಿಗೆ ಕೂಡ ಯೂಸ್ ಆಗುತ್ತೆ. ಅದ್ರ ಲಿಕ್ವಿಡಿಟಿ ಮತ್ತೆ ಮರ್ಜ್ ಆಗ್ತಕ್ಕಂಥ ಎಲ್ಲಾ ಪಾಸಿಬಿಲಿಟೀಸ್ ಕೂಡ ಎಲ್ಲರೂ ಕೂಡ ನಾವು ಕಾಯ್ತಾ ಇದೀವಿ, ನೋಡ್ತಾ ಇದೀವಿ. ಸೊ ಆ ತರ ಬೈ ಡೈರೆಕ್ಷನಲ್ ವೇ ಅಲ್ಲಿ ಪಾಲಿಗಾನ್ ಅಲ್ಲೂ ಕೂಡ, ಅನುಬೀಸ್ ಅಲ್ಲೂ ಕೂಡ, ಎರಡೂ ಬ್ಲಾಕ್ ಚೈನ್ ಅಲ್ಲೂ ಕೂಡ LGNS ವರ್ಕ್ ಆಗ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಯಾವುದೇ ತರದ ಲೈಕ್ ಡಿಫಾಲ್ಟ್ ಎರರ್ ಇಲ್ಲದೆ ಸಿಸ್ಟಮ್ ರನ್ ಆಗ್ತಾ ಇದೆ. ನೋಡಿ, ಅನುಬೀಸ್ ಬ್ಲಾಕ್ ಚೈನ್ ಅಂದ್ರೆ ಸಾಕಷ್ಟು ವೇ ಅಲ್ಲಿ ಪಾಲಿಗಾನ್ ಅಲ್ಲೂ ಕೂಡ ನಾವು ಗ್ಯಾಸ್ ಫೀಸ್ ನ ಪ್ರಾಬ್ಲಮ್ ನ ನೋಡಿರ್ತೀವಿ. ತಮ್ಮದೇ ಆದಂತ ಒಂದು ಕಮ್ಯುನಿಟಿನ ಒಂದು ಸೆಟಪ್ ನ ಸಿಸ್ಟಮ್ ಕ್ರಿಯೇಟ್ ಮಾಡಿದಾಗ ಪಾಲಿಗಾನ್ ನ ಬ್ಲಾಕ್ ಚೈನ್ ನ ಬಳಸ್ಕೊಂಡು ಸಿಸ್ಟಮ್ ಬರ್ತಕ್ಕಂಥ ದಿನಗಳಲ್ಲಿ ಒಂದು ಪ್ರೊಡಕ್ಟಿವಿಟಿನ ತರ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ತಂದೆ ಆದಂತ ಒಂದು ಸಿಸ್ಟಮ್ ನ ರೆಡಿ ಆಗಿದೆ. ಆ ಸಿಸ್ಟಮ್ ಅನುಬೀಸ್ ಬ್ಲಾಕ್ ಚೈನ್. ಓಕೆ. ಸೊ ಅನುಬೀಸ್ ಬ್ಲಾಕ್ ಚೈನ್ ಅಂತಕ್ಕಂಥದ್ದು ಒಂದು ಪ್ರೈವಸಿ ಪ್ರೋಟೋಕಾಲ್ ಅಲ್ಲಿ ವರ್ಕ್ ಆಗುತ್ತೆ. ಯಾವುದೇ ತರದ ಬ್ಲಾಕ್ ಚೈನ್ ಅಲ್ಲೂ ಕೂಡ ಸದ್ಯಕ್ಕೆ ಇಲ್ದೇ ಇರ್ತಕ್ಕಂಥದ್ದು ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ. ಸೊ ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ಅನುಬೀಸ್ ಬ್ಲಾಕ್ ಚೈನ್ ಬಗ್ಗೆನೂ ಕೂಡ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ನಾನು ನಿಮಗೆ ಗ್ರೂಪ್ ಅಲ್ಲಿ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮಗೆ ತಿಳಿಸ್ತಾ ಇರ್ತೀನಿ. ಓಕೆ. ಸೊ ಅಂಡ್ ದೆನ್ ಸೊ ಯಾರೋ ಮೆಸೇಜ್ ಹಾಕಿದ್ದಾರೆ, ಬಟ್ ಟೋಕನ್ ಪ್ರೈಸ್ ಎಲ್ಲವೂ ಕೂಡ ನೀವು ಕೌಂಟ್ ಮಾಡ್ಕೊಳ್ಳಿ, ಅದು ಕ್ಯಾಲ್ಕುಲೇಷನ್ ನಿಮಗಿರುತ್ತೆ. ಓಕೆ. ಸೊ ಡಾಲರ್ ಪ್ರೈಸ್ ಒಬ್ಬೊಬ್ರು ಒಂದೊಂದು ಮಾರ್ಕೆಟ್ ಅಲ್ಲಿ ಅದು ವೇರಿ ಆಗ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ಲಿ ನಾವು INR ಅಲ್ಲಿ ಆ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಟರ್ಮ್ಸ್ ಆಫ್ ಡಾಲರ್ ಅಲ್ಲಿ ಪ್ರತಿನಿತ್ಯ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ ಡೆಕ್ಸ್ ಸ್ಕ್ರೀನರ್, ಡೆಕ್ಸ್ ಟೂಲ್ಸ್ ಅಲ್ಲಿ ಐಡಿಲಿ ನೀವು ಇನ್ ಡಾಲರ್ ಅಲ್ಲಿ ಅದನ್ನ ಸೊ ನೀವು ನೋಡ್ಕೋಬಹುದು. ಸೊ ಇದು ಇವತ್ತಿನ ಪ್ಲಾನ್ ಪ್ರೆಸೆಂಟೇಶನ್ ಅಂಡ್ ಕ್ವಿಕ್ ಸಮ್ ಅಪ್ಡೇಟ್ಸ್. ಓಕೆ. ಸೊ ಅಗೇನ್ ಸೊ ಲಾಸ್ಟ್ ಒಂದು 2-3 ಡೇಸ್ ಇಂದ ಸಾಕಷ್ಟು ವೇ ಅಲ್ಲಿ ಒಂದು ಡಿಸೆಂಟ್ರಲೈಸ್ಡ್ ಆಪ್ಸ್ ನ ಹ್ಯಾಕಿಂಗ್ ಆಗ್ತಾ ಇದೆ. ಹ್ಯಾಕಿಂಗ್ ಇನ್ ದ ಸೆನ್ಸ್ ಆಟೋಮೆಟಿಕ್ಲಿ ಅಲ್ಲ. ಸೊ ಯಾವುದೇ 12 ವರ್ಡ್ಸ್ ನ ಲೀಕ್ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ವೇ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಸೊ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಟ್ರ್ಯಾಪ್ ಮಾಡತಕ್ಕಂಥದ್ದು ನೋಡ್ಬೋದು. ಸೊ ಈ ವೇ ಅಲ್ಲಿ ಸಾಕಷ್ಟು ವೇ ಅಲ್ಲಿ ಆಲ್ರೆಡಿ ಬೇರೆ ಬೇರೆ ಕಮ್ಯುನಿಟಿ ಇಂದ ಮೆಸೇಜ್ ಬಂದಿರ್ತಕ್ಕಂಥದ್ದು. ಸೊ ಆ 12 ವರ್ಡ್ಸ್ ನ ಯಾರಿಗೂ ಕೂಡ ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾರಿಗಾದ್ರೂ ಶೇರ್ ಮಾಡಿದ್ರೆ ಸೊ 100% ನಿಮ್ಮ ಅಸೆಟ್ ಲಾಸ್ ಆಗ್ತಕ್ಕಂಥ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ. ಸೊ ನಿಮ್ಮ ಅಸೆಟ್ ನಿಮ್ಮ ಕಂಟ್ರೋಲು. ಇಲ್ಲಿ ಯಾವುದೇ ರೀತಿಯಲ್ಲಿ ಎಮೋಷನಲಿ ಬೇರೆಯವ್ರು ಹೇಳಿದ್ರು, ಬೇರೆಯವ್ರು ಮಾಡಿದ್ರು ಅಥವಾ ಅದ್ರ ಮೇಲೆ ಯಾವುದೇ ತರದ ಡಿಸಿಷನ್ ತಗೊಳ್ಬೇಡಿ. ಸೊ ಟೆಕ್ನಾಲಜಿ ನಿಮ್ ಕೈಲಿರುತ್ತೆ, ನೀವೆಲ್ಲ ತಿಳ್ಕೊಂಡ್ ಮಾಡಿ. ಇಲ್ಲಿ ಯಾವುದೇ ತರದ ಇನ್ವೆಸ್ಟ್ಮೆಂಟ್ ಅನ್ನ ಇನ್ಸಿಸ್ಟ್ ಮಾಡಿ ಸಿಸ್ಟಮ್ ಅನ್ನ ಡೂಪ್ಲಿಕೇಟ್ ಮಾಡಬೇಡಿ. ಇಲ್ಲಿ ಯಾವುದೇ ತರದ ಪ್ಯಾಕೇಜು, ಅವಾರ್ಡ್, ರಿವಾರ್ಡ್ ಯಾವುದು ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಟೆಕ್ನಾಲಜಿ ಬೇಸ್ಡ್ ಸಿಸ್ಟಮ್, ಕಂಪ್ಲೀಟ್ಲಿ ಓಪನ್ ಬುಕ್. ಇಲ್ಲಿ ಯಾವುದೇ ತರದ ಸುಳ್ಳು ಹೇಳಿ ಅಂದ್ರೆ ಯಾವುದೇ ತರದ ಬಿಸ್ನೆಸ್ ನ ಪ್ರಮೋಟ್ ಮಾಡ್ಲಿಕ್ಕೆ ಹೇಳ್ದೇ ಇರೋ ಅಂದ್ರೆ ಇಲ್ಲಿ ಸಿಸ್ಟಮ್ ಅಲ್ಲಿ ಇಲ್ದೇ ಇರೋ ಕತೆಗಳನ್ನ ಇಲ್ಲಿ ಯಾವುದು ಕೂಡ ಹೇಳಲಿಕ್ಕೆ ಆಗಲ್ಲ. ಎಲ್ಲ ವಿಚಾರ ಕೂಡ ಟ್ರಾನ್ಸ್ಪರೆನ್ಸ್ ಇದೆ. ಯಾವುದೇ ತರದ ಟ್ರಾನ್ಸಾಕ್ಷನ್ ಮಾಡುವಾಗ ಸೊ ವೆರಿ ಜೆನ್ಯೂನ್ ನೋನ್ ಪೀಪಲ್ ಜೊತೆ ಟ್ರಾನ್ಸಾಕ್ಷನ್ ಮಾಡಿ. ಗ್ರೂಪ್ ಅಲ್ಲೂ ಕೂಡ ನೋಡ್ತಾ ಇದ್ದೀನಿ ಸಾಕಷ್ಟು ಅನ್ನೋನ್ ಪೀಪಲ್ ಕೂಡ ಕನೆಕ್ಟ್ ಆಗಿರ್ತಾರೆ. ಓಕೆ. ಸೊ ಬಟ್ ವೆರಿ ಅಲರ್ಟ್ ಆಗಿರಿ. ಓಕೆ. ಯಾವುದೇ ತರದ ಬೇರೆ ವೇಯಲ್ಲಿ ಲಿಂಕ್ ನ ನಿಮ್ಮ ವಾಟ್ಸ್ಆಪ್ ಅಲ್ಲಿ ಕಳಿಸಿದಾಗ ಅಥವಾ ಬೇರೆ ಬೇರೆ ಏನೋ USDT ಇದೆ, ಬೇರೆ ಬೇರೆ ವೇಯಲ್ಲಿ ನಿಮ್ಮನ್ನ ಇದ್ದೇ ಇರ್ತಾರೆ. ಎಲ್ಲಿ ಒಂದು ಪಾಸಿಟಿವಿಟಿ ಇದೆ ಆ ಗ್ರೂಪ್ ಅಲ್ಲಿ ನೆಗೆಟಿವಿಟಿ ಅಂತಕ್ಕಂಥದ್ದು ಕಾಯ್ತಾ ಇರ್ತಾರೆ. ಸೊ ಅದನ್ನ ಅಲರ್ಟ್ ಆಗಿರಿ. ಓಕೆ. ಯಾವುದೇ ತರದ ಏನೇ ಇದ್ರು ಕೂಡ ಸೊ ನಿಮ್ಮ ನಿಯರ್ ಬೈ ಯಾರಾದ್ರೂ ಇದಾರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸಾಕ್ಷನ್ಸ್ ನ ಮಾಡಿ. ಓಕೆ. ಸೊ ಮತ್ತೆ ನಾನು ನೆಕ್ಸ್ಟ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಓಕೆ. ನಿಮ್ಗೆ ಯಾವುದೇ ತರದ ಡೌಟ್ಸ್ ಕ್ಲಾರಿಟಿ ಇದ್ರೆ ಯಾರಿಗೆಲ್ಲ ನೀವು ಇನ್ವೈಟ್ ಮಾಡಿದ್ದಾರೆ ಸೊ ಅವ್ರ ಜೊತೆ ಮಾತಾಡ್ಕೊಂಡು ನೀವು ಡೈರೆಕ್ಟ್ಲಿ ನನಗೆ ಕನೆಕ್ಟ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್.